ನಮಾಮಿ ನಾರಾಯಣಪಾದಪಂಕಜಂ ಕರೋಮಿ ನಾರಾಯಣಪೂಜನಂ ಸದಾ ವದಾಮಿ ನಾರಾಯಣ ನಾಮನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ ಯೋ ನಿತ್ಯಮಚ್ಯುತಪದಾಂಬುಜ ಯುಗ್ಮರುಕ್ಮ ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋಃ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಲೋಕಗುರುವಾದ ಮಹಾಗುರು ದಂಪತಿಗಳಿಗೆ ಅವರ ಪವಿತ್ರವೂ ಮಂಗಳವಾದ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಭಾಗವತ ಸೋದರ ಸೋದರಿಯರಿಗೂ ವಂದಿಸಿ ನಮ್ಮ ಭಗವದ್ ರಾಮಾನುಜರ ಒಂದು ಜೀವನ ಚರಿತ್ರೆಯ ವಿಷಯಕವಾಗಿ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಅವರ ಒಂದು ಬಾಲ್ಯದ ಕೆಲವು ವೃತ್ತಾಂತಗಳನ್ನು ಒಂದು ಪವಾಡ ರೂಪವಾಗಿರುವಂಥ ವೃತ್ತಾಂತಗಳು ಆಗತ್ತೆ, ಅದನ್ನು ಗಮನಿಸಿದ್ವು. ಹಾಗೆ ಅವರು ಹೇಗೆ ಲೋಕಪ್ರಿಯರಾದರು ಅಂದರೆ ಯಾವ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ವಿಸ್ತಾರವಾದ ಮನೋಭಾವದಿಂದ, ವಿಶಾಲವಾದ ಮನೋಭಾವದಿಂದ ಎಲ್ಲರೂ ತಮ್ಮ ಬಳಿಗೆ ಸೇರಿಸ್ಕೊಂಡು ಅಥವಾ ತಾವು ಅವರ ಬಳಿ ಸೇರಿಕೊಂಡು ಅವ್ರಿಗೂ ಕೂಡ ವಿದ್ಯೆಯನ್ನು ಕಲಿಸಿದ್ರು ಎಂಬುದಾಗಿ ಗಮನಿಸಿದ್ವು. ಅತ್ಯಂತ ಕರುಣಾಳುಗಳು. ಈ ಕಥೆ ನಾವು ಹೇಳೋದು ಅವರ ಸಣ್ಣ ವಯಸ್ಸಿನ ಕಥೆ. ಅವರು 10-12 ವರ್ಷ ಇರಬಹುದು ಅವರಿಗೆ. ಆ ಸಂದರ್ಭದಲ್ಲಿ ನಡೆದಂಥ ವೃತ್ತಾಂತಗಳು. ಅದರಲ್ಲಿ ಒಂದನ್ನು ತಿಳಿಸೋಕ್ಕಾಗಲಿಲ್ಲ ಹೋದ್ಸಲ, ಅದನ್ನು ಹೇಳ್ತೀನಿ. ಅವರ ಕರುಣೆ ಎಂಥದ್ದು ಅನ್ನೋದಕ್ಕೆ ಒಂದು ಅದ್ಭುತವಾದ ಒಂದು ಘಟನೆ. ಅವರು ಒಂದು ಸಲ ಅವರ ಕುಟುಂಬ ಜೊತೆಯಲ್ಲಿ, ಕುಟುಂಬ ಅಂತ ಹೇಳಿದ್ರೆ ನನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಕೂರಕ್ಕೆ ಹೋಗಿದ್ದಾರೆ. ಕೂರಮ್ಮಂದ ಒಂದು ಊರು. ಆ ಊರಿನಲ್ಲಿ ಇವರ ಊರಿಗೆ ಹತ್ತಿರದಲ್ಲಿದೆ, ಒಂದು ದೃಷ್ಟಿಯಿಂದ ಕಾಂಚೀಪುರಕ್ಕೆ ಹತ್ತಿರದಲ್ಲಿದೆ. ಅಲ್ಲಿ ಕುರೇಶರು ಅಂತಿದ್ದಾರೆ. ಕುರೇಶರು ಮತ್ತು ರಾಮಾನುಜರಿಬ್ಬರು ಕೂಡ ಬಹಳ ಆಪ್ತರು, ಆತ್ಮೀಯರು ಇಬ್ಬರು ಕೂಡ. ಅವರನ್ನು ನೋಡಬೇಕು ಎಂಬುದಾಗಿ ಹೋಗಿದ್ದಾರೆ. ಕುರೇಶರಿಗೆ ರಾಮಾನುಜರ ವಿಷಯದಲ್ಲಿ ಭಕ್ತಿ, ಪರಮಭಕ್ತಿ. ಇವರ ಸೇವೆಯನ್ನೇ ಮಾಡಬೇಕು, ಜೀವನ ಪೂರ್ತಿ ಮಾಡ್ತಾ ಇರಬೇಕು ಎಂಬುದಾಗಿ ಅವರ ಒಂದು ಸಂಕಲ್ಪವೂ ಇರುತ್ತೆ, ಮನಸ್ಸು ಹಾಗೆ ತೀವ್ರವಾಗಿರುತ್ತೆ. ಅದನ್ನು ಮುಂದೆ ನೋಡೋಣ. ಸದ್ಯಕ್ಕೆ ರಾಮಾನುಜರ ವಿಷಯದಲ್ಲಿ ಅತ್ಯಂತ ಪ್ರೀತಿಯವರಿಗೆ. ಅವ್ರನ್ನ ಕಾಣಬೇಕು ಅಂಥೇಳಿ ರಾಮಾನುಜರು ಹೊರಟಿದ್ದಾರೆ. ಅಲ್ಲಿ ಹೋದಾಗ ಕುರೇಶರ ವಿಷಯ ನಾವು ಕೇಳಿದ್ದೀವಿ. ಏನಪ್ಪ ಅಂದ್ರೆ ದಾನಿಗಳು, ಮಹಾದಾನಿಗಳು. ಅವರು ಅವರ ತಂದೆ ಇಬ್ಬರು ಕೂಡ ಸದಾ ಕಾಲದಲ್ಲೂ ಅವರ ಮನೆ ಬಾಗಿಲು ತೆಗೆದೇ ಇರುತ್ತೆ ಎಂಬುದಾಗಿ ಕೇಳಿದ್ದೀವಿ. ಜನಗಳು ಬರ್ತಾನೇ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವರಿಗೆಲ್ಲ ಕೊಟ್ಟು ಕಳಿಸ್ತಾ ಇರ್ತಾರೆ. ಅವರು ಅನ್ನದಾನ ಮಾಡೋದ್ರಲ್ಲಿ ತುಂಬ ವಿಶೇಷವಾದ ಒಂದು ಆಸಕ್ತಿ, ಪ್ರೀತಿಯವರಿಗೆ ಕುರೇಶರಿಗೆ. ಅದನ್ನು ಮಾಡ್ತಾ ಇರ್ತಾರೆ. ಸೊ ಅವರು ಊರಿಗೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೋಗಿ ನೋಡಿದಾಗ ದೊಡ್ಡ ಕ್ಯೂ ನಿಂತಿದೆ, ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸೋಕ್ಕೋಸ್ಕರ. ಆ ಪಾತ್ರೆಯಲ್ಲಿ ಪ್ರಸಾದ ಇಟ್ಕೊಂಡು ನಿಂತಿದ್ದಾರೆ. ಅವರ ಆಳುಗಳು ಕೊಡೋ ವಿನಿಯೋಗ ಮಾಡೋರು ಅದರ ಕೊಡ್ತಾ ಇಲ್ಲ, ಎಲ್ಲ ಕ್ಯೂನಲ್ಲಿ ವೇಟಿಂಗು. ರಾಮಾನುಜರು ಹೋದಾಗ ನೋಡ್ತಾರೆ ಅದನ್ನು. ನೋಡಿ ಅಲ್ಲಿ ಒಂದು ಮಗು ತುಂಬ ಅಳಕ್ಕೆ ಶುರು ಮಾಡಿಬಿಡುತ್ತೆ. ಕ್ಯೂನಲ್ಲಿದ್ದ ಒಬ್ಬ ತಾಯಿ ಎತ್ಕೊಂಡಿರ್ತಾಳೆ, ಮಗು ತುಂಬ ಅಳ್ತಾ ಇದೆ. ಇವರಿಗೆ ನೋಡಿ ಸಹಿಸಲಿಲ್ಲ. ಅದರ ಧ್ವನಿ ಇವುಗಳೆಲ್ಲ ಕೇಳಿದಾಗ ಗೊತ್ತಾಗುತ್ತೆ ಅದು ಹಸಿವಿನಿಂದ ಅಳ್ತಾ ಇದೆ ಅದು ಅಂತ. ಅಯ್ಯೋ, ಮುಂದ್ಗಡೆ ಪಾತ್ರೆ ಇದೆ, ಪ್ರಸಾದ ಇದೆ, ಅಲ್ಲಿ ಮಗು ಅಳ್ತಾ ಇದೆ, ಇವ್ರು ಕೊಡ್ತಾ ಇಲ್ಲ ಅದಕ್ಕೆ. ಅಯ್ಯೋ ಹೀಗಾಯ್ತಲ್ಲ ಅಂಥೇಳಿ ಕೇಳ್ತಾರೆ, ಯಾತಕ್ಕೆ ಮಗು ಅಳ್ತಾ ಇದೆ, ಕೊಡಿ ಪ್ರಸಾದ ಅಂತ ಹೇಳಿದಾಗ ಅವರು ಅಲ್ಲಿ ಇನ್ಚಾರ್ಜ್ ನಿಂತಿದಾರಲ್ಲ ವಿತರಣೆ ಮಾಡೋರು, ಅವ್ರು ಹೇಳ್ತಾರೆ ಇಲ್ಲ, ಇನ್ನೂ ನೈವೇದ್ಯ ಆಗಿಲ್ಲ ಒಳಗಡೆ ದೇವಸ್ಥಾನದಲ್ಲಿ, ನೈವೇದ್ಯ ಆಗೋವರೆಗೂ ಇದು ಕೊಡೋ ಹಾಗಿಲ್ಲ, ನಮ್ಮ ಪದ್ಧತಿ ಹಾಗೆ, ಆಜ್ಞೆ ಹಾಗೆ. ನೈವೇದ್ಯ ಆದಮೇಲೆ ಅಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡ್ಬಿಟ್ಟಿದ್ದು ಸೇರಿಸ್ತಾರೆ. ಆವಾಗ ಇದೆಲ್ಲವೂ ಕೂಡ
ಪ್ರಸಾದವಾಗುತ್ತೆ, ಆಮೇಲೆ ವಿತರಣೆ ಅಂತ ಹೇಳಿ ಹಾಗೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ, ಕೊಡೋಕ್ಕಾಗಲ್ಲ ಅಂತಾರೆ. ಇವರಿಗೆ ತುಂಬ ಸಂಕಟ ಆಗ್ಬಿಡುತ್ತೆ. ಅದು ಬಿಕ್ಕಿ ಬಿಕ್ಕಿ ಅಳ್ತಾ ಇದೆ ಮಗು, ಇವರು ಹಸಿವಿನಿಂದ ತಡೆಯೋಕ್ಕಾಗದೆ ಅಳ್ತಾ ಇದೆ, ಇವರು ಕೊಡಲ್ಲ ಅಂತ ಹೇಳ್ತಾರೆ. ಎಷ್ಟೋ ಪ್ಲೀಡ್ ಮಾಡ್ಕೋತಾರೆ ಪಾಪ, ಅಲ್ಲ ಹಾಗೆ ಮಾಡಬೇಡಿ ಕೊಡಿ, ಪಾಪ ಮಗುಗೆ ಗೊತ್ತಾಗಲ್ಲ, ಕೊಡಿ, ತುಂಬ ಅಳ್ತಾ ಇದೆ, ತೊಂದರೆ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಅವರು ಬಿಲ್ಕುಲ್ ಇಲ್ಲ, ನಿಯಮ ಆಗಿದೆ, ನಾವು ಅದನ್ನು ಮುರಿಯಲ್ಲ ಅಂತ ಹೇಳಿ ಇದು ಮಾಡ್ತಿದ್ದಾರೆ. ಅಷ್ಟೇ ತಾನೇ, ಪ್ರಸಾದ ನೈವೇದ್ಯ ಆಗಿಲ್ಲ ಅಂತಲೇ ಹೇಳ್ತಾ ಇದ್ದೀರಾ, ಇರಿ ಅಂಥೇಳಿ ಸೀದಾ ರಾಮಾನುಜರ ಮುಂದೆ ಬರ್ತಾರೆ. ಬಂದುಬಿಟ್ಟು ಅದರಲ್ಲಿ ಸ್ವಲ್ಪ ಹಾಗೆ ಪಾತ್ರೆ ಇದು ತಗೋತಾರೆ, ಹಾಗೆ ನಾರಾಯಣ ಅಂಥೇಳಿ ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ. ಬಾಯಿಗೆ ಹಾಕ್ಕೊಂಡ್ಬಿಟ್ಟು ಕೈ ಮುಗಿದು ಕಣ್ಮುಚ್ಕೊಂಡು ಬಾಯಿಗೆ ಹಾಕ್ಕೊಂಡು ಅವನ ಒಳಗಡೆ ಅವನಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಈ ನಿವೇದನ ಆಯಿತು, ಕೊಡಿ ಮಗುಗೆ ಅಂಥೇಳಿ ತಾವೇ ಎತ್ತಿ ಮಗು ಕೊಡ್ತಾರೆ. ಅದು ಹಾಕ್ಕೊಂಡು ತಿಂದ ಮೇಲೆ ತಕ್ಷಣ ಬಾಯಿ ಮುಚ್ಕೊಂಡ್ಬಿಡುತ್ತೆ, ಅಳು ನಿಲ್ಲಿಸ್ಬಿಡುತ್ತೆ. ಎಲ್ಲರಿಗೂ ಒಂಥರ ಆಶ್ಚರ್ಯ, ಇನ್ನು ಕೆಲವರಿಗೆ ಒಂಥರ ಕೋಪ ತಡ್ಕೊಳಕ್ಕಾಗಿಲ್ಲ, ಇದೇನಿದು ಅಲ್ಲಿ ನೈವೇದ್ಯ ಹಾಕಿ ಮುಂಚೆ ಇಲ್ಲಿ ತಾನು ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾನೆ ಅಂಥೇಳಿ ಹಾಕೊಂಡ್ಬಿಟ್ಟಿದ್ದು ಕೊಡ್ತಾ ಇದ್ದಾನಲ್ಲ ಅಂತ. ಒಂಥರ ರಾಮಾನುಜರು ಆ ವಯಸ್ಸು ದೃಷ್ಟಿಯಿಂದ 12 ವರ್ಷ ಅಂತ ಇರ್ಬೋದು ಅಂತ, 12-13 ಆ ರೇಂಜಲ್ಲಿ ಇದ್ದಾರೆ ಹುಡುಗ, ಈಗ ಮಾಡ್ತಾನಲ್ಲ ಅಂಥೇಳಿ ಎಲ್ಲರಿಗೂ ತುಂಬ ಇದಿರುತ್ತೆ. ಕೆಲವರು ಅಬ್ಜೆಕ್ಟು ಮಾಡ್ತಾರೆ, ಮಾಡಿ ತಪ್ಪು, ಹೀಗೆಲ್ಲ ಮಾಡಬಾರ್ದಾಗಿತ್ತು, ಹಾಗೆ ಹೀಗೆ ಅಂತ. ಅದಕ್ಕೆ ನಾವು ಹೋಗಿ ರಿಪೋರ್ಟ್ ಮಾಡ್ತೀವಿ ಅಂತ. ಆಯಿತು, ರಿಪೋರ್ಟ್ ಮಾಡೋದು ಯಾರಿಗೆ ಮಾಡಬೇಕು? ಕೂರೇಶ್ವರಿಗೆ ಮಾಡಬೇಕು. ಕೂರೇಶ್ವರ ಒಳಗಿದ್ದವರು ಎಲ್ಲ ನೈವೇದ್ಯ ಮುಗಿಸ್ಕೊಂಡು, ಭಗವಂತ ನೈವೇದ್ಯ ಮುಗಿಸ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಬಂದು ಎಲ್ಲ ಕೋಲಾಹಲ ಆಗ್ತಾ ಇದೆ. ಆವಾಗ ಕೇಳೋದು ಏನಾಯಿತು ಅಂತ ಕೇಳಿದಾಗ ಹೀಗಾಯಿತು ಅಂತ ಹೇಳಿ, ಯಾರು ಮಾಡಿದ್ದು ಅಂತ ಹೇಳಿ ರಾಮಾನುಜರು. ತಕ್ಷಣ ಅವ್ರು ಬಂದು ರಾಮಾನಂದಿಗೆ ನಮಸ್ಕಾರ ಮಾಡಿ, ತಾವು ಬಂದ್ರ, ತಾವು ಮಾಡಿದ್ದ ಅಂಥೇಳಿ. ಹಾಗಾದ್ರೆ ಎಲ್ಲರಿಗೂ ಸಮಾಧಾನ ಮಾಡಿಬಿಟ್ರಿ, ಇಲ್ಲಪ್ಪ ರಾಮಾನುಜ ಮಾಡಿದರೆ ಸರಿಯಾಗಿದೆ, ಅದು ನೀವೇನು ಯೋಚನೆ ಮಾಡಬೇಡಿ ಅಂಥೇಳಿ ವರ್ಡಿಗೆ ಪಾಸ್ ಮಾಡಿಬಿಟ್ರು. ಅಲ್ಲಿಗೆ ಎಲ್ಲ ಸಮಾಧಾನ ಆದರು ಅಂತ ಕೇಳ್ತೀವಿ. ಅಂದರೆ ಎಷ್ಟು ಕರುಣೆ ಅವರಿಗೆ, ಮಗುವಿನ ದೃಷ್ಟಿಯಿಂದ. ಅವರು ಹೇಳಿದ್ದ ಆರ್ಗ್ಯುಮೆಂಟ್ ಇಷ್ಟೇ, ನೀವು ನೇಮಗಳು ಹಾಕ್ಕೊಂಡಿದ್ದೀರಾ, ಆ ನೇಮ ಮಗು ಗೊತ್ತಿಲ್ಲ ಪಾಪ, ಸಣ್ಣ ಮಗುಗೆ ಅವೆಲ್ಲ ಗೊತ್ತಿಲ್ಲ, ಅದ್ರ ಪಾಠದ ಅಳ್ತಾ ಇದೆ, ನಿಮಗೆಲ್ಲ ದೊಡ್ಡವ್ರಿಗೆ ಅಪ್ಲೈ ಆಗುತ್ತೆ ಅಂಥೇಳಿ ಒಂದು ಮಾತನ್ನು ಹೇಳಿದ್ರು ಅಂತ ಕೇಳ್ತೀವಿ. ಅಂತ ಹೇಳಿ ಸಮಾಧಾನ ಮಾಡಿ ಮಗು ಕೊಟ್ಬಿಟ್ರು. ಒಂದು ವಿಷಯ. ಎರಡನೇದು, ಅವರು ನಿವೇದನೆ ಮಾಡದೆ ಭಗವಂತನಿಗೆ ಅಂತ ಹೇಳಿದಾಗ ಒಳಗಡೆ ನಿವೇದನೆ ಮಾಡೋದು ಒಂದು, ಇವರು ಇಲ್ಲೂ ಕೂಡ ಒಳಗಡೆ ಇರೋ ಭಗವಂತನಿಗೆ, ನಾರಾಯಣನಿಗೆ ನಿವೇದನೆ ಮಾಡಿರ್ತಾರೆ, ಆ ಶಕ್ತಿ ಅವ್ರಿಗೆ ಉಂಟು, ಹಾಗೆ ಮಾಡಿದ್ದಾರೆ. ಭಗವಂತನು ಕೂಡ ಒಳಗಡೆಯಿಂದ ಹಾಗೆ ಅದನ್ನು ಸ್ವೀಕರಿಸಿರ್ತಾನೆ, ಅದು ಗೊತ್ತಾಗಲ್ಲ ಬೇರೆಯವರಿಗೆ. ಸ್ವೀಕರಿಸಿದ ಮೇಲೆ ಅವ್ರ ಪ್ರಸಾದವಾಯಿತು ಅಂತ ಅವ್ರು ಹೇಳಬೇಕಾದ್ರೆ ನಿಜವಾಗಿ ಪ್ರಸಾದವಾಗಿದ್ದನ್ನು ಅವ್ರು ಫೀಲ್ ಮಾಡಿಕೊಂಡಿರ್ತಾರೆ, ಹೇಳ್ತಾರೆ. ನಮಗೆ ಹೊರಗಡೆಯಿಂದ ಅರ್ಥ ಆಗಲ್ಲ, ಅದು ಜ್ಞಾನಿಗಳು ಮಾತ್ರ ಗೊತ್ತಾಗುತ್ತೆ. ಅಂಥ ಒಂದು ಸಾಮರ್ಥ್ಯವನ್ನು ಹೊಂದವರು ರಾಮಾನುಜರು ಅಂತ ಜ್ಞಾಪಿಸ್ಕೊಂಡು ಈ ಒಂದು ಘಟನೆಯನ್ನು ಹೇಳ್ತಾ ಇದ್ದೀವಿ. ಅಂತೂ ಹೀಗೆಲ್ಲ ಘಟನೆಗಳು ಆಗತ್ತೆ ಅನ್ನೋದನ್ನು ನೋಡ್ತೀವಿ. ಮತ್ತು ಅವರು ಎಷ್ಟು ವಿಶಾಲವಾದ ಒಂದು ಬುದ್ಧಿಯವರಿಗೆ ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ಭಕ್ತಿ ಬೆಳಿಬೇಕು ಅಂತ, ಜೀವಿಗಳು ಉದ್ಧಾರವಾಗಬೇಕು ಎಂಬುದಾಗಿ ಆ ಸಣ್ಣ ವಯಸ್ಸಿಂದೇ ಅವ್ರಿಗೆ ಅದು ಇತ್ತು. ದೊಡ್ಡವರಾದ್ಮೇಲೆ ಸನ್ಯಾಸ ಸ್ವೀಕರಿಸಿದ ಮೇಲೆ ಮಾಡಿದ್ದ ವಿಷಯಗಳೆಲ್ಲ ಬೇರೆ, ಆದರೆ ಆ ಸಣ್ಣ ವಯಸ್ಸಲ್ಲಿ ತುಂಬ ಇತ್ತು ಅವರಿಗೆ. ಎಲ್ಲರಿಗೂ ಕೂಡ ಆ ಭಕ್ತಿ ಬೆಳಿಬೇಕಾದ್ರೆ ಅವರಿಗೆ ಭಗವಂತನ ವಿಷಯ ಒಂದು ರಸ ಉಂಟಾಗಬೇಕು. ಆ ರಸ ಉಂಟಾಗಬೇಕಾದ್ರೆ ಅವನನ್ನು ಸ್ತೋತ್ರ ಮಾಡಬೇಕು. ಅವನನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅದು ಗೊತ್ತಾಗಲ್ಲ, ಸ್ತೋತ್ರ ಅರ್ಥ ಗೊತ್ತಾಗಲ್ಲ. ಆದರೆ ಅವ್ರದ್ದೇ ಆದ ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ ಅದನ್ನು ಹೇಳ್ಕೊಟ್ರೆ ಆವಾಗ ತುಂಬ ಅದು ಮನಸ್ಸಿಗೆ ನಾಟತ್ತೆ ಅನ್ನೋದು ಗೊತ್ತಿತ್ತು. ಯಾವುದೇ ವರ್ಣದವರಾಗಲಿ ಅವ್ರಿಗೂ ಕೂಡ ತಮಿಳು ಗೊತ್ತಿರುತ್ತೆ ಸಾಮಾನ್ಯವಾಗಿ. ಅದರ ಮೇಲೆ ಆಳ್ವಾರಗಳ ಪ್ರಬಂಧಗಳನ್ನು, ತುಂಬ ಭಕ್ತಿಯಲ್ಲಿ ಆಳವಾಗಿ ಮುಳುಗದಂಥ ಆಳ್ವಾರಗಳ ಬಾಯಿಂದ ಬಂದಂಥ ಮಾತುಗಳು ಅಥವಾ ಸ್ತೋತ್ರಗಳು, ಅದನ್ನು ಹೇಳಿಕೊಟ್ರೆ, ಅಭ್ಯಾಸ ಮಾಡಿದ್ರೆ ಅವ್ರ ಭಕ್ತಿ ತಾನಾಗೆ ವೃದ್ಧಿ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಅವರಿಗೆ. ಯಾಕಂದರೆ ಅವರು ಆ ತರಹ ಅನುಭವಿಸಿದವರು, ಅದನ್ನು ಹಾಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದಕ್ಕೆ ನಾನಾ ತರಹ ಪ್ರಯತ್ನಗಳೆಲ್ಲ ಪಟ್ಟಿದ್ದಾರೆ. ಅವರ ಕಾಲದಲ್ಲಿ ಅವರೇ ಅದನ್ನು ಕಲ್ತಿದ್ದು ಹೇಗೆ ಅಂತ ಹೇಳಿದ್ರೆ, ನಮಗೆ ತಿಳಿದ ಹಾಗೆ ಇದು ಎವಿಡೆನ್ಸಸ್ ನೋಡಿದ್ರೆ, ತಿರುಕಚ್ಚಿನಂಬಿ ಅಂತ ಹೇಳ್ತಾ ಇದ್ನಲ್ಲ, ಅವರು ಯಾವಾಗಲೂ ಹೋಗ್ತಾ ಬರ್ತಾ ಇದನ್ನು ದಿವ್ಯ ಪ್ರಬಂಧಗಳನ್ನು ಬಾಯಲ್ಲಿ ಹೇಳ್ತಾ ರಾಗವಾಗಿ ಹಾಡ್ಕೊಂಡು ಹೋಗ್ತಾ ಇದ್ರು. ಹಾಗೆ ಇವರು ಮನೆಗೆ ಬಂದಾಗಲೂ ಹೇಳೋರು. ಅವರ ಮೂಲಕ ಇವರು ತುಂಬ ಕೇಳಿಸ್ಕೊಂಡಿದ್ದಾರೆ, ಗಮನಿಸ್ಕೊಂಡಿದ್ದಾರೆ, ಅದನ್ನು ಕಲ್ತಿದ್ದಾರೆ.
ಇವರಿಗೆ ಒಮ್ಮೆ ಒಬ್ಬರು ಹೇಳಿದ್ರೆ ಸಾಕು, ಅದು ಹಾಗೆ ತಲೆ ನಿಂತು ಬಿಡುತ್ತೆ. ಅಂಥ ಗ್ರಹಣ ಶಕ್ತಿ ಇವರಿಗೆ, ತುಂಬ ವಿಶೇಷವಾದ ವಿಚಿತ್ರವಾದ ಗ್ರಹಣ ಶಕ್ತಿ ಇವರಿಗೆ. ಗ್ರಹಣ ಶಕ್ತಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ಹಾಗೆ ಸ್ಮರಣೆ ಮಾಡ್ಕೋತಾರೆ, ರೀಟೈನ್ ಮಾಡ್ಕೋತಾರೆ ಬೇಕಾದರೆ. ಅಂಥ ಒಂದು ಸಾಮರ್ಥ್ಯ ಅವರಿಗೆ ಅದ್ಭುತವಾದ ಒಂದು ರೀತಿಯಲ್ಲಿ ಇರ್ತಾ ಇತ್ತು. ಹಾಗಾಗಿ ಅವರು ಒಂದು ಪ್ರಬಂಧವನ್ನು ಹೇಳಿದ್ರೆ ಸಾಕು, ಹಾಗೇ ತಲೆ ನಿಂತು ಬಿಡುತ್ತೆ. ಅದ್ರ ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಅವ್ರನ್ನೇ ಕೂರಿಸ್ಕೊಂಡು ಇವರು ಅದಕ್ಕೆ ನೀವು ಹೇಳಿದ್ರಲ್ಲ, ಒಂದು ಪಾಶರ ಹೇಳಿದ್ರಲ್ಲ, ಅದಕ್ಕೆ ಅರ್ಥ ಹೇಳ್ತೀರಾ ಅಂತ ಕೇಳಿ ಅರ್ಥವನ್ನು ಗ್ರಹಿಸ್ತಾ ಇದ್ದರು, ತೆಗೆದುಕೊಳ್ತಾ ಇದ್ದರು. ಅದನ್ನು ಹಾಗೆ ಉಳಿಸ್ಕೊಂಡು ಮಧ್ಯೆ ಮಧ್ಯೆ ಇವರು ಅಭ್ಯಾಸ ಮಾಡ್ತಾ ಇದ್ದರು. ಹಾಗೆ ಇವರು ಕೂಡ ಹಾಗೆ ರಾಗವಾಗಿ ಅದನ್ನು ಹೇಳೋವಂಥ ಅಭ್ಯಾಸ ಮಾಡ್ಕೊಂಡಿದ್ದರು, ಅದನ್ನು ಹೇಳ್ತಾ ಇದ್ದರು. ಹಾಗೆ ಎಲ್ಲರೂ ಇದನ್ನು ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕಾಗಿ ಏನು ಮಾಡಿದ್ರು, ಇವರು ಆಟಕ್ಕೆ ಎಲ್ಲ ಬೇರೆ ಜಾತಿಯವ್ರನ್ನ ಸೇರಿಸ್ಕೋತಾ ಇದ್ರು ಅಂತ ಹೇಳಿದ್ನಲ್ಲ, ಅವರನ್ನೆಲ್ಲ ಕರೀತಾ ಇದ್ರು. ಬನ್ನಿ ನೀವು, ನಿಮಗೆಲ್ಲ ಇದು ಪಾಶರ ಹೇಳ್ಕೊಡ್ತೀನಿ ಅಂತ ಹೇಳೋರು. ಅದಕ್ಕೆ ಕೆಲವರು ಬರ್ತಿದ್ರು ಇಂಟ್ರೆಸ್ಟ್ ಇದ್ದ, ಇನ್ನು ಕೆಲವರು ರಾಮಾನುಜ ಕರೀತಾನೆ ಅಂತ ಬರ್ತಾಯಿದ್ರು, ಇನ್ನು ಕೆಲವರು ನಮ್ಗದ್ರಿಂದ ಏನು ಪ್ರಯೋಜನ ಅಂತ ದೂರ ಹೋಗ್ತಾ ಇದ್ರು. ಆದರೆ ಇವರು ರಾಗವಾಗಿ ಒಂಥರ ಮೈ ಮರೆತು ಅದನ್ನು ಹಾಡ್ತಾ ಇದ್ದಾಗ ಅದೇ ಒಂಥರ ಆಕರ್ಷಿಸ್ತಾ ಇತ್ತು ಅವರನ್ನು. ಹಾಗೆ ಆಕರ್ಷಣೆ ಮಾಡಿದಾಗ ಇವರು ಬಂದು ಅವರುಗಳು ಕೂಡ ಕೇಳ್ತಾ ಇದ್ರು. ಹೀಗೆ ನಂಬರ್ ವೃದ್ಧಿ ಆಗ್ತಾ ಇತ್ತು. ಅನೇಕ ಜನರಿಗೆ ಇವರು ಹೇಳ್ಕೊಡ್ತಾ ಇದ್ರು. ಹಾಗೆ ಏನು ಮಾಡಿದ್ರು, ಹೀಗೆ ಬೆಳೀತಾ ಇದೆಯಲ್ಲ, ಇವ್ರದ್ದೇ ಒಂದು 4ನೇ ವರ್ಣದವ್ರಿಗೆ ಒಂದು ಕಾಲನಿ ಇರುತ್ತೆ. ಆ ಕಾಲನಿಯಲ್ಲಿ ಅವರುಗಳೇ ಗುಡಿಸಲು ಅದೆಲ್ಲ ಕಟ್ಕೊಂಡು ಮನೆ ಕಟ್ಕೊಂಡಿರ್ತಾರೆ. ಅವರ ಒಂದು ಕಾಲನಿ ಇದೆಯಲ್ಲ, ಆ ಕಾಲನಿನಲ್ಲೇ ನಾವು ಒಂದು ಪಾಠಶಾಲೆ ಶುರು ಮಾಡಬೇಕು ಅಂತ ಇವ್ರಿಗೆ ಐಡಿಯಾ ಬಂತು. ಅದನ್ನು ಇವರು ಸಹಪಾಠಿಗಳಿಗೆಲ್ಲ ಹೇಳಿದ್ರು, ಹಾಗೆ ಮಾಡೋಣ ನಾವು. ಅವರು ಅಲ್ಲೇ ಒಂದು ಪಾಠಶಾಲೆ ಏರ್ಪಾಡು ಮಾಡಿಕೊಂಡು ನಿತ್ಯವೂ ಕೂಡ ನಾವು ಪ್ರಬಂಧಗಳನ್ನು ಹೇಳ್ಕೊಡೋಣ ಅಲ್ಲಿರೋ ಮಕ್ಕಳಿಗೆಲ್ಲ ಅಂತ. ಅಂದರೆ ಕಾಲನಿ ಇರೋ ಮಕ್ಕಳು ಎಲ್ಲರೂ ಬರಬೇಕು, ಬಂದು ಕಲಿಬೇಕು ಅನ್ನೋ ಒಂದು ಆಸೆಯಿಂದ ಅದನ್ನು ಪ್ರಾರಂಭ ಮಾಡೋಣ ಅಂದರು. ಸರಿ, ಜಾಗ ನೋಡಿದ್ರು, ಒಂದು ಒಳ್ಳೆ ಖಾಲಿ ಜಾಗ ಇತ್ತು. ತಕ್ಷಣ ಅಲ್ಲಿ ಹೋಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಖಾಲಿ ಜಾಗ ಹೇಗಿದ್ರು ಇದೆ, ಇಲ್ಲೊಂದು ಗುಡಿಸಲು ಥರ ಕಟ್ಕೊಂಡ್ಬಿಡೋಣ ನಾವು ಅಂತ ಹೇಳಿಬಿಟ್ಟು ಬಂಬುಗಳು ಅದೆಲ್ಲ ಅಲ್ಲಿ ಸಿಗೋದೆಲ್ಲ ಶೇಖರಿಸಿ ಹಗ್ಗ ಈಗ ಎಲ್ಲ ತೊಗೊಂಡ್ರು. ಇವ್ರದ್ದೇ ಪ್ಲ್ಯಾನು ಕ್ಲೀನಾಗಿ ಒಂದು ಕಟ್ಟಕ್ಕೆ ಶುರು ಮಾಡಿಬಿಟ್ರು. ಖಾಲಿ ಜಾಗ ಸಿಕ್ತು ಅಂತೇಳಿ ಬಂಬುಗಳೆಲ್ಲ ಇಟ್ಟು ಒಂದು ಗುಡಿಸಲು ಕಟ್ಟಕ್ಕೆ ಶುರು ಮಾಡಿದ್ರು. ಮಾಡಿ ಇನ್ನೇನು ಶುರು ಮಾಡಬೇಕು ಮುಗೀತು ಅನ್ನೋ ಸಮಯಕ್ಕೆ ಅಲ್ಲಿ ಮುಖಂಡ ಇದ್ದಾನಲ್ಲ, ಆ ಕಾಲನಿ ಮುಖಂಡ, ಅವನು ಬಂದ್ಬಿಟ್ಟೆ, ಏನು ಮಾಡ್ತಿದ್ದೀರಾ ನೀವು, ಇಲ್ಲಿ ಏನಿದೆ ನಡೀತಾ ಇದೆ ಅಂತ ಅವನು ಕೋಪದಲ್ಲಿ ಕೇಳ್ತಾನೆ. ಅದಕ್ಕೇನಿಲ್ಲ, ಒಂದು ಸಣ್ಣ ಗುಡಿಸಲು ಕಟ್ತಾ ಇದ್ದೀವಿ, ಕಟ್ಬಿಟ್ಟು ನಮ್ಮ ಯಾತಕ್ಕೆ ಅಂದರೆ ಪಾಠ ಮಾಡೋದಕ್ಕೆ. ಏನು ಪಾಠ ಇಲ್ಲಿ ಪಾಠ ಮಾಡೋಕ್ಕೆ ಈ ಜಾಗ ನಿಮಗೆ ಯಾರು ಹೇಳಿದ್ದು? ಸುಮ್ಮನೆ ನಿಮ್ಮ ಆಸ್ತಿನ ಇದು, ಎಲ್ಲಿಂದ ಅಲ್ಲಿ ಬಂದು ಮನೆ ಕಟ್ಕೊಳ್ಳೋದು? ಯೂಶಿಯಲಾಗಿ ಗಲಾಟೆ ಮಾಡ್ತಾರಲ್ಲ ಆ ಥರ ಅವನು ರಫಿಯನ್ ಥರ ಅವನು ಗಲಾಟೆ ಮಾಡ್ದ, ಹಾಗೆಲ್ಲ ಮಾಡೋ ಹಾಗಿಲ್ಲ ಅಂತ. ಅದಕ್ಕೆ ಎಷ್ಟೋ ಹೇಳಿದ್ರು, ಇಲ್ಲ ನಿಮ್ಮ ಜನಗಳಿಗೆ ನಿಮ್ಮ ಮಕ್ಕಳಿಗೋಸ್ಕರ ಪಾಠ ಹೇಳ್ಕೊಡೋಕ್ಕೋಸ್ಕರ, ಅವ್ರು ಒಳ್ಳೇದಕ್ಕಾಗಿ ಅಂತೆಲ್ಲ ಹೇಳಿದ್ರೆ ಅವನೆಲ್ಲ ಕಿವಿಗೆ ಹಾಕೊಳ್ಳಿಲ್ಲ. ಅದು ಒಳ್ಳೇದಲ್ಲ, ನಿಮ್ಗಾಗಿರ್ಬೋದು, ನಮ್ಗೆ ಅದೇನು ಒಳ್ಳೇದಲ್ಲ, ನೀವು ಮೊದಲು ಜಾಗ ಖಾಲಿ ಮಾಡಿ, ಇಲ್ಲಿ ಏನೋ ಮಾಡಬಾರ್ದು, ಇದು ನಮ್ಮ ಜಾಗ, ನಾವು ಎಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಹೊತ್ತು ಬಂದು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ನಾವು ಕುಡಿಯೋದಕ್ಕೋಸ್ಕರ ಇಲ್ಲಿ ಇರೋ ಜಾಗ, ಅದೆಲ್ಲ ಮಾಡೋ ಹಾಗಿಲ್ಲ ಅಂತ ತುಂಬ ಜೋರು ಮಾಡ್ತಾನೆ. ಅದಕ್ಕೆ ಎಷ್ಟೋ ಇವ್ರು ಹೇಳಿ ನೋಡ್ತಾರೆ, ಯಾವುದಕ್ಕೂ ಬಗ್ಗೋ ಹಾಕೊಂಡಿಲ್ಲ. ಅವನು ಅಯ್ಯೋ ಇವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಒಂದು 2-3 ಜನ ಆಳುಗಳನ್ನ ಕರ್ಕೊಂಡ್ಬಂದೆ, ಎಲ್ಲ ಕಿತ್ತಾಕ್ರೋ ಇದನ್ನು ಅಂತ ಹೇಳಿ, ಈಗ ನಾವು ನೋಡ್ತೀವಲ್ಲ ಜೋರು ಮಾಡ್ತಾರಲ್ಲ ಹಾಗೆ ಕಿತ್ತಾಕ್ರು ಅಂತ ಎಲ್ಲ ಡಿಮಾಲಿಷ್ ಮಾಡಿ ಅಂತ ಹೇಳಿದ್ರೆ ಎಲ್ಲ ಒಂದು ಪಟ ಅಂತ ಧ್ವಂಸ ಮಾಡಾಕ್ಬಿಟ್ರು. ಅಷ್ಟೊತ್ತಿಂದ ಕಟ್ಟಿದ್ದು ಒಂದು ಕ್ಷಣದಲ್ಲಿ ಎಲ್ಲ ಧ್ವಂಸ ಆಗೋಯ್ತು, ಎಲ್ಲ ಬಿಡಿಸ್ಕೊಂಡ್ಬಿಟ್ರು. ಸರಿ, ಏನು ಮಾಡೋದು, ಏನು ಮಾಡೋಕ್ಕಾಗಿಲ್ಲ. ಸರಿ, ವಾಪಸ್ ಹೋದರು ಎಲ್ಲ ಮನೆಗೆ. ರಾಮನಿಗೆ ತುಂಬ ಬೇಸರ ಆಯಿತು. ಅಯ್ಯೋ ಹೀಗಾಯ್ತಲ್ಲ, ಏನೋ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿದ್ರೆ ದಾರಿ ಇಲ್ವಲ್ಲ, ಹೀಗಾಗೋಯ್ತಲ್ಲ ಅಂತ ಪೇಚಾಡ್ಕೋತಾರೆ. ಆವಾಗ ಅವ್ರ ತಂದೆ ಸಮಾಧಾನ ಮಾಡ್ತಾರೆ, ಏನೋ ಮಾಡಬೇಡಪ್ಪ, ಯೋಚನೆ ಮಾಡಬೇಡ, ನೀನು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದೀಯಾ, ಆದರೆ ಅದಕ್ಕೆ ಕೆಲವು ದಾರಿ ಇದೆ, ಮೆಥಡ್ ಇದೆ, ಅದನ್ನು ಉಪಯೋಗಿಸಿ ಮಾಡಬೇಕು. ಖಾಲಿ ಜಾಗ ಇದೆ ಅಂತ ಹೇಳಿ ನೀನು ಕಟ್ಟಕ್ಕೆ ಶುರು ಮಾಡಿದ್ರೆ ನಿನ್ನ ಜಾಗ ಅಲ್ವಲ್ಲ, ಒಪ್ಪಲ್ಲ ಅವರು, ಅದರಿಂದ ಹೀಗಾಗಿದೆ, ಅದಕ್ಕೊಂದು ದಾರಿ ಹುಡ್ಕೋಬೇಕು, ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆಲ್ಲ ಮಾಡಬೇಕು. ಅದು ಸಮಾಧಾನ ಮಾಡಿ, ಏನು ಮಾಡಬೇಡ, ಭಗವಂತ ಒಂದು ದಾರಿ ತೋರಿಸ್ತಾನೆ ನಿನಗೆ, ಏನು ಯೋಚನೆ ಮಾಡಬೇಡ ಅಂತ ತುಂಬ ಸಮಾಧಾನ ಮಾಡ್ತಾರೆ. ಎಲ್ಲ ಆದಮೇಲೆ ಇಷ್ಟೊತ್ತಿಗೆ ಏನಾಯಿತು, ಅಲ್ಲಿ ಆ ಮುಖಂಡ ಇದ್ದಾನಲ್ಲ, ಮುಖಂಡನ ಮಗ ಒಬ್ಬ ರಾಮಾನುಜರ ಗ್ರೂಪಲ್ಲಿ ಇರ್ತಾನೆ. ಆಲ್ರೆಡಿ ಇವನು ಎಲ್ಲ ಫ್ರೆಂಡ್ಸು, ಆ ಫ್ರೆಂಡ್ಸಲ್ಲಿ ಅವನು ಒಬ್ಬ ಇರ್ತಾನೆ. ಅವನು ಮನೆಗೆ ಹೋಗಿದ್ದಾನೆ. ಅವನು ಇವನು ತಂದೆ ಬಂದು ಗಲಾಟೆ ಮಾಡುವಾಗ ಅವನು ಮುಖ ತೋರಿಸ್ಲಿಲ್ಲ, ಒಳಗಡೆ ಇದ್ದ. ಆಮೇಲೆ ಅವನು ಮನೆಗೆ ಬಂದು
ಊಟ ಮಾಡು ಅಂತ ಹೇಳ್ತಾರೆ. ಅವರ ಅಮ್ಮ ನಾನು ಮಾಡಲ್ಲ ಅಂತ ಗಲಾಟೆ ಮಾಡ್ತಾನೆ, ಸ್ಟ್ರೈಕ್ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ನಾನು ಈ ಮನೆ ನನಗೆ ಇಷ್ಟ ಇಲ್ಲ, ನನಗೆ ಬೇಡ, ಈ ಊಟನೂ ಬೇಡ, ಮನೆನೂ ಬೇಡ ಅಂಥೇಳಿ ಗಲಾಟೆ ಮಾಡ್ತಾನೆ. ಅವ್ರ ಅಮ್ಮನ ಗಾಬರಿ ಆಗ್ಬಿಡ್ತೀವಿ. ಯಾಕಪ್ಪ ಹೀಗೆ ಮಾಡ್ತೀಯ ಅಂದರೆ ನಿಮ್ಮ ಅಪ್ಪ ಮಾಡಿದ ಕೆಲಸ ಏನು ಅಂಥೇಳಿ ಅಪ್ಪ ಮಾಡಿದ ಕೆಲಸ ಎಲ್ಲ ಹೇಳ್ತಾನೆ. ಅವಳಿಗೂ ಅವ್ನು ಮಾಡಿದ್ದು ಇಷ್ಟ ಆಗಲಿಲ್ಲ. ಆದರೆ ಏನು ಮಾಡೋದು, ಅವನ ಮೇಲೆ ಏನು ಕಂಟ್ರೋಲ್ ಇಲ್ಲ, ಗಂಡನ ಮೇಲೆ ಕಂಟ್ರೋಲ್ ಇಲ್ಲ. ಅದಕ್ಕೋಸ್ಕರ ಅವರು ಸುಮ್ಮನೆ ಆಗ್ತಾರೆ. ಅಷ್ಟರೊಳಗೆ ಅವನೇ ಬರ್ತಾನೆ, ಮುಖಂಡ ಬರ್ತಾನೆ. ಬಂದುಬಿಟ್ಟು ಈ ಹುಡುಗನ ತಂದೆ ಬಂದುಬಿಟ್ಟು ಏನೋ ಆಗ್ತಾಯಿದೆ ಅಂತ, ನಾನು ಊಟ ಮಾಡಲ್ಲ ಅಂತೆಲ್ಲ ಮಾಡ್ತಾನೆ. ಅವಳು ಅಮ್ಮನೂ ಹೇಳ್ತಾಳೆ, ಹೀಗಾಗಿದೆ ನೋಡಿ, ಊಟ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ. ಯಾಕೆ ಏನು ಅಂದಾಗ, ಈ ಮನೆ ಊಟನ ಇದು ಎಂಥ ಇದು ವಿಷಯ, ಇದು ಎಲ್ಲರನ್ನೂ ಒಂದು 10 ಕುಟುಂಬಗಳನ್ನು ಹಾಳು ಮಾಡಿ ನಾಶ ಮಾಡಿ, ಯಾಕಂದರೆ ಈ ಒಂದು ಕೆಲಸ ಏನು ಅಂದರೆ ಈಡಿಗಂತರ ಎಲ್ಲ ಇದು ಇಳಿಸ್ತಾ ಇದ್ದಾನೆ, ಬಟ್ಟೆ ಇಳಿಸೋದು, ಇಳಿಸಿ ಎಲ್ಲರಿಗೂ ಕೊಡೋದು. ಅದೇ ಅದರಿಂದ ಬರುತ್ತೆ ಇವನ ಜೀವನ, ವೃತ್ತಿ ಜೀವನ ಇವನದು ಹೀಗೇನೆ ಅಂತ. ಅಷ್ಟು ಜನರ ಮನೆ ಹಾಳು ಮಾಡಿ ಬಂದಿರೋ ದುಡ್ಡು, ಅದ್ರಲ್ಲಿ ನೀನು ಅನ್ನ ತಯಾರು ಮಾಡ್ತೀಯಾ, ಅದನ್ನು ನನಗೆ ಊಟ ಮಾಡು ಅಂತ ಹೇಳ್ತಾ ಇದೆಯಾ? ಖಂಡಿತ ಇದು ಬೇಡ, ನನಗೆ ವಿಷಯ ಇದು, ನಾನು ಮಾಡಲ್ಲ ಇದು ಅಂಥೇಳಿ ಇವನು ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡ್ದ. ಏನಾದರೂ ಇದು ಮಾಡಲ್ಲ ಅಂತ. ಅದಕ್ಕೆ ನಮ್ಮ ವೃತ್ತಿ ಇದು ತಲತಲಾಂತರವಾಗಿ ಬಂದಿರೋ, ನಮ್ಮ ತಾತನೂ ಮಾಡಿದ್ದು ಹಾಗೇನೆ, ಅವರಪ್ಪನೂ ಮಾಡಿದ್ದು ಹೀಗೇನೆ ಅಂತೆಲ್ಲ ಹೇಳಿ, ಏನಾದರೂ ನನಗೆ ಇಷ್ಟವಿಲ್ಲ ಇದು. ಅದು ಅಲ್ಲದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋದಾಗ ಅದನ್ನು ನಾಶ ಮಾಡಿಬಿಟ್ಟು ಬಂದಿದ್ಯಾ ಈಗ ನೀನು, ಯಾವಾಗ ಹೇಳ್ಬಿಟ್ಟ, ನಾಶ ಮಾಡಿಬಿಟ್ಟು ಬಂದಿದ್ಯಾ ನೀನು, ನೀನು ಆ ಗ್ರೂಪಲ್ಲಿ ಇದೆಯಾ ಅಂತಾನೆ. ಹೌದು, ನಾನು ಅದರಲ್ಲಿ ಇದ್ದೀನಿ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಪಾಷರ್ಗಳನ್ನ ಅಂತಾನೆ. ಅದೆಲ್ಲ ನಿಮಗೆ ಚೆನ್ನಾಗಿರ್ಬೋದು, ನಮಗೇನು ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ತಾನೆ. ಬರೀ ವಾಗ್ವಾದ ಇದನ್ನು ನಡೆಯುತ್ತೆ. ಕೊನೆಗೆ ಇನ್ನು ಹೋಗಬಾರ್ದು ಅಲ್ಲಿ ಅಂತಾನೆ. ಇಲ್ಲ, ನಾನು ಮನೆಯಲ್ಲೇ ಇರಲ್ಲ, ಅಲ್ಲೇ ಹೋಗೋದು ಅಂಥೇಳಿ ಹೊರಟ್ಬಿಡ್ತೀನಿ ಅಂಥೇಳಿ ಹೊರಡ್ತಾ ಇದ್ದಾನೆ. ಇಷ್ಟೊಳಗೆ ಇಷ್ಟೆಲ್ಲ ಗಲಾಟೆ ಆಗ್ತೀಯಲ್ಲ ಅಂತ ಅವ್ನಿಗೆ ಗೊತ್ತಾಗಲ್ಲ. ಅಷ್ಟರೊಳಗೆ ರಾಮಾನುಜರು ಏನು ಮಾಡ್ತಾರೆ, ಅವ್ರ ಗ್ರೂಪೆಲ್ಲ ಕರ್ಕೊಂಡು ಅಲ್ಲಿ ಆ ಊರಿನ ಮುಖಂಡ ಅಧ್ಯಕ್ಷ ಒಬ್ಬ ಇದ್ದಾನೆ, ಅವನ ಹತ್ರ ಹೋಗ್ತಾರೆ. ಅವನ ಹತ್ರ ಹೋಗ್ಬಿಟ್ಟು ಹೀಗಾಗಿದೆ, ನಾವು ಪಾಠ ಮಾಡಬೇಕು ಅಂತ ಜಾಗ ಬೇಕು ಅಂತ ಕೇಳ್ತಾ ಇದ್ದೀವಿ, ಆದರೆ ಅದು ಆಗ್ತಾ ಇಲ್ಲ, ಹಿಂಗಾಗ್ತಾ ಇದೆ. ಅವನು ಗಲಾಟೆ ಮಾಡ್ತಿದ್ದಾನೆ, ಮುಖಂಡ ಗಲಾಟೆ ಮಾಡ್ತಿದ್ದಾನೆ, ಏನು ಮಾಡೋದು, ಹೇಗಾದರೂ ಮಾಡಿ ಜಾಗ ಕೊಡಿಸ್ಬೇಕು ಅಂತ ಹೇಳಿ ಅವನಿಗೆ ಕನ್ವಿನ್ಸ್ ಆಗಿಬಿಡುತ್ತೆ. ಒಳ್ಳೆ ಕೆಲಸ ಮಾಡ್ತಿರೋದು, ಅದರಿಂದ ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ, ನಾನೇ ಬರ್ತೀನಿ ಬನ್ನಿ ಅಂಥೇಳಿ ಅವನೇ ಬರ್ತಾನೆ. ಬಂದು ಇದು ಮಾಡಿಕೊಂಡು ಇವ್ರ ಹತ್ರ ಮಾತಾಡ್ತಾನೆ. ಅವನಾದರೂ ಒಪ್ಪಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲ, ನಮ್ಮ ವೃತ್ತಿ ಜೀವನ ಇದು, ಇದನ್ನು ಹಾಳು ಮಾಡ್ಕೊಳಕ್ಕಾಗಲ್ಲ, ಇದು ಜಾಗ ಎಲ್ಲ ಕೊಡೋಕ್ಕಾಗಲ್ಲ ಹಾಗೆ ಹೇಗೆ ಅಂತಾರೆ. ಇದು ಯಾರು ಜಾಗ ಕೊಡೋ, ಅವ್ನು ನಿಂದೇನೋ ಇದು ಅಂಥೇಳಿ ಅವರು ಚೆನ್ನಾಗಿ ದಬಾಯಿಸ್ಬಿಟ್ಟು, ನೀನು ಎಷ್ಟು ಹೀನವಾದ ಕೆಲಸ ಮಾಡ್ತಾ ಇದೀಯಾ, ಎಲ್ಲ ಮನೆಗೆ ಹಾಳು ಮಾಡ್ತಾ ಇದೀಯಾ, ನೀನು ಅಷ್ಟು ಮಾಡಿ ಅವ್ರ ಮನೆಗಳಿಗೆಲ್ಲ ಇದು ಸಪ್ಲೈ ಮಾಡಿ, ಇನ್ನು ಹೆಂಡ ಸಪ್ಲೈ ಮಾಡಿ ಇನ್ನು ಹಾಳು ಮಾಡ್ತಾ ಇದೆಯಲ್ಲ, ನಿಮ್ಮ ಮಗನಿಗೆ ಕೊಡಿಸ್ತೀಯ ಅದನ್ನ ಹೆಂಡ ಅನ್ನೋದು. ನಮ್ಮ ಮಗನ ಕೊಡಿಸುತ್ತಾ, ನಮ್ಮ ಮಗ ಚೆನ್ನಾಗಿರ್ಬೇಕು ನೋಡು, ನಿಮ್ಮ ಮಗ ಮಾತ್ರ ಚೆನ್ನಾಗಿರಬೇಕು, ಆದರೆ ಉಳಿದವ್ರ ಮಕ್ಕಳೆಲ್ಲ ಹಾಳಾಗಬೇಕು ಅಂತೆಲ್ಲ ಹೇಳಿ ಇದು ಮಾಡಿದ್ಮೇಲೆ ಅಷ್ಟು ಆರ್ಗ್ಯುಮೆಂಟ್ ಆಗುತ್ತೆ. ಕೊನೆಗೆ ಕನ್ವಿನ್ಸ್ ಆಗಿ ಇನ್ಮೇಲೆ ನಾನು ಮಾಡಲ್ಲ ಅಂಥೇಳಿ ಒಪ್ಕೋತಾನೆ. ಆಮೇಲೆ ಇವರು ತಂದೆಯೋ ರಾಮಾನುಜ ತಂದೆಯೋ ಬಂದಿರ್ತಾರೆ, ಕೇಶವ ಸ್ವಾಮಿಯಾಜಿಯವರು. ಅವರು ತುಂಬ ಹೇಳ್ತಾರೆ, ನೀನು ಬಿಸ್ನೆಸ್ಸು ವ್ಯಾಪಾರ ನನ್ನ ಇದು ಅಂತ ಪ್ರೊಫೆಷನ್ ಹೇಳ್ತಾ ಇದೆಯಲ್ಲ, ಅದನ್ನೇ ಇದು ಒಂದೇ ಅಲ್ಲ, ಈ ಬಟ್ಟೆ ಇಳಿಸೋದು ಒಂದೇ ಅಲ್ಲ, ಹೆಂಡ ಇಳಿಸೋದು ಒಂದೇ ಅಲ್ಲ, ಅದನ್ನೇ ಆ ಮರ ಇದೆಯಲ್ಲ, ಆ ಮರದ ಎಷ್ಟು ಉಪಯೋಗ ಇದೆ ಅಂತ ದೊಡ್ಡ ಲಿಸ್ಟ್ ಕೊಡ್ತಾರೆ. ಆ ವಿವರಗಳಿಗೆಲ್ಲ ಹೋಗಲ್ಲ ಈಗ. ಉದಾಹರಣೆಗೆ ಒಂದು ತಾಳೆಗರಿ ಇದೆ, ತಾಳೆಗರಿ ಎಲ್ಲ ಬರೆಯೋದಕ್ಕೂ ಯೂಸ್ ಮಾಡ್ತಾರಲ್ಲ, ಆ ಎಲೆನೂ ಯೂಸ್ ಮಾಡೋದು. ಈ ಥರದ್ದು ಮಾಡಿದ್ರೆ ಅದೆಲ್ಲ ಉಪಯೋಗಿಸ್ಕೊಂಡ್ರೆ ನೀನು ಬೇಕಾದಷ್ಟು ವೃತ್ತಿ ಜೀವನ ನಡೆದು ಹೋಗುತ್ತೆ. ನಿನಗೆ ಪ್ರಾಫಿಟ್ ಇಷ್ಟೇ ಬರದೇ ಇರ್ಬೋದು, ಲಾಭ ಇಷ್ಟೇ ಬರದೇ ಇರ್ಬೋದು, ಆದರೆ ಒಳ್ಳೆ ಕೆಲಸ ಮಾಡಿದಾಗ ಅಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ, ನಿನಗೂ ಒಳ್ಳೆ ಕೆಲಸ ಆಗುತ್ತೆ, ಪುಣ್ಯ ಬರುತ್ತೆ, ಹಾಗೆ ಮಾಡು ನೀನು ಅಂಥೇಳಿ ಅಡ್ವೈಸ್ ಮಾಡಿ, ನಾನು ನಿನಗೇನು ಒತ್ತಾಯ ಮಾಡ್ತಾ ಇಲ್ಲಪ್ಪ, ನಿನ್ನಿಷ್ಟ ಇರೋ ವಿಷಯ ಹೇಳಿದ್ದೀನಿ ಅಂತ ಹೇಳಿ ಬಂದುಬಿಡ್ತಾರೆ ಈ ಕಡೆ ಇಬ್ಬರು. ಆಮೇಲೆ ಅವನು ಯೋಚನೆ ಮಾಡಿ ಗೊತ್ತಾಗುತ್ತೆ ಅವನಿಗೆ, ಇನ್ಮೇಲೆ ಈ ಥರ ತಪ್ಪು ಕೆಲಸ ಮಾಡಬಾರ್ದು ಅಂಥೇಳಿ ಪೂರ್ತಿ ಬದಲಾವಣೆ ಆಗ್ಬಿಡ್ತಾನೆ. ಬದಲಾವಣೆ ಆಗಿಬಿಟ್ಟು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಇದು ಮಾಡಬಾರ್ದು ಅಂಥೇಳಿ ನಾನೇ ಕಟ್ಟಿಕೊಡ್ತೀನಿ ಒಳ್ಳೆ ಜಾಗ, ಅದೇ ಜಾಗದಲ್ಲಿ ಅಂಥೇಳಿ ಕಟ್ಟಿಕೊಟ್ಟು ಅವನ ಪಾಠ ಶುರು ಮಾಡಿ ಅಲ್ಲಿ ಅಂತ ಹೇಳ್ತಾರಂತೆ. ಎಲ್ಲರಿಗೂ ಖುಷಿಯಾಗೋಯ್ತು. ಅವನ ಹೆಂಡತಿಗಾಗಲಿ, ಅವನ ತಾಯಿ ಇರ್ತಾಳೆ ಮುದುಕಿ ಒಬ್ಬಳು, ಅವಳಿಗೂ ಖುಷಿಯಾಗತ್ತೆ. ಹೀಗೆ ಇದೊಂದು ಘಟನೆ ಹೆಂಗೆ ರಾಮಾನುಜರೊಂದು ಮಾಡಬೇಕು ಅಂತ ಮನಸ್ಸು ಮಾಡಿ ಒಂದು ಸಂಕಲ್ಪ ಮಾಡಿ ಹೊರಟ್ರೆ ಮಧ್ಯೆ ವಿಘ್ನಗಳು ಬರುತ್ತೆ, ತೊಂದರೆಗಳು ಬರುತ್ತೆ, ಬೇಕಾದಷ್ಟು ತೊಂದರೆಗಳು ಬರುತ್ತೆ. ಅವನು ಬಡಪಟ್ಟಿಗೆ ಬಿಡೋ ಹಾಗೆ ಕಾಣ್ತಿರ್ಲಿಲ್ಲ, ಆದರೂ ಕೂಡ ಅವನು ಹೇಗೆ ಪರಿವರ್ತನೆ ಆಗಿ ಅವನನ್ನು ಒಳ್ಳೆ ದಾರಿಗೆ ತಂದು ಇವ್ರ ಕೆಲಸವೂ ಆಗೋ ಹಾಗೆ ಆಯ್ತಲ್ಲ, ಅದು ಅವರ ಒಂದು ಸಾಮರ್ಥ್ಯ. ಇಷ್ಟಕ್ಕೂ ಅವರು ಭಗವಂತನ ಮೇಲೆ ಒಂದು ಭರವಸೆ ಇಟ್ಟಿದ್ರು. ನೀನೇ ಗತಿ, ನಿನ್ನಿಂದಲೇ ಆಗಬೇಕು, ನಿನಗಿಷ್ಟವಾದರೆ ಮಾಡ್ಕೊಪ್ಪ ಅಂಥೇಳಿ ಮಾಡಿದ್ರು.
ಭಗವಂತನಿಗೂ ಇಷ್ಟು ಇತ್ತು ಇದೆಲ್ಲ ಆಗಬೇಕು ಅಂತ, ಹಾಗೆ ಮಾಡಿಸ್ಕೊಂಡ ಭಗವಂತ ಅನ್ನೋದನ್ನು ನಾವು ಜ್ಞಾಪಿಸ್ಕೋತೀವಿ. ಹೀಗೆ ಸಮಾಜ ಸೇವೆ ಅನ್ನೋ ವಿಷಯದಲ್ಲಿ ತುಂಬ ಅವರು ನಿಷ್ಠೆಯಿಂದ ಇದ್ದರು, ಕೆಲಸ ಮಾಡ್ತಿದ್ರು. ಅವರಿಗೆ ಸಮಾಜ ಸೇವೆ ಮಾಡಬೇಕು, ಒಳ್ಳೇದಾಗಬೇಕು, ಜೀವಿಗಳಿಗೆಲ್ಲ ಅದರಿಂದ ಉದ್ಧಾರ ಆಗಬೇಕು ಅನ್ನೋ ಬರೀ ಮನಸ್ಸಷ್ಟೇ ಅಲ್ಲ, ಆ ಮನಸ್ಸನ್ನು ಒಂದು ಕ್ರಿಯಾರೂಪಕ್ಕೂ ತರ್ತಾ ಇದ್ರು. ಆ ಕ್ರಿಯಾರೂಪಕ್ಕೆ ತರುವಾಗ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ಮೀರಿ ಅದನ್ನು ಇದು ಮಾಡಿಕೊಂಡು ಮುಂದೆ ಹೋಗಬೇಕು, ಅದು ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತಿದ್ರು. ಭಗವಂತ ಕೆಲಸ ಮಾಡಿಸ್ಕೊಂಡ ಅವರ ಮೂಲಕ ಅನ್ನೋದನ್ನು ಜ್ಞಾಪಿಸ್ಕೋತೀವಿ. ಈ ಥರ ಘಟನೆಗಳು ತುಂಬ ಇದೆ. ನಾನು ಸ್ಯಾಂಪಲ್ಗೆ ಒಂದು ಹೇಳಿದ್ದೀನಿ, ಅದನ್ನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ. ಅದರ ಜೊತೆಗೆ ಇನ್ನು ಮುಂದಿನದು ಇನ್ನೊಂದು ಇದು ಮಾಡೋಣ, ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ತೆಗೆದುಕೊಳ್ಳೋಣ. ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಅವರು ಫಾರ್ಮಲ್ ಪಾಠ ಅಂತ ಹೇಳಿದ್ರೆ ವೇದಾಂಗಗಳನ್ನು ಕಲಿಯೋದು ಮತ್ತು ಸಂಸ್ಕೃತ ಕಲಿಯೋದು, ಇವುಗಳೆಲ್ಲ ಫಾರ್ಮಲ್ ಅಧ್ಯಯನ ವಿದ್ಯೆ. ಅದನ್ನು ಹೇಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲೇ ಅವರ ತಂದೆ ಹತ್ರನೇ ಕಲಿತಾ ಇದ್ರು. ತಂದೆ ಸೋಮಯಾಜಿಯವರು ಅಂದರೆ ಕೇಶವ ಸೋಮಯಾಜಿಯವರು ತುಂಬ ಅಧ್ಯಯನಶೀಲರು. ಅವರು ಯಜ್ಞಗಳು ಯಾಗಗಳನ್ನು ಮಾಡಿಸ್ತಾ ಇದ್ದವರು, ತುಂಬ ಚೆನ್ನಾಗಿ ನಿಷ್ಠೆಯಿಂದ ಮಾಡಿಸ್ತಾ ಇದ್ದವರಂತೆ. ಅವರು ಆ ಊರೆಲ್ಲ ಮಾಡ್ತಾ ಇದ್ರು, ತುಂಬ ಪ್ರಸಿದ್ಧಿ ಇತ್ತು. ಬೇರೆ ಸುತ್ತಮುತ್ತ ಊರುಗಳಿಂದಲೂ ಇವ್ರನ್ನ ಕರೀತಾ ಇದ್ರು, ಅಲ್ಲೂ ಹೋಗಿ ಮಾಡ್ತಾ ಇದ್ರು ಅಂತ. ಅದಲ್ಲದೆ ಬಿಡುವ ಸಮಯದಲ್ಲಿ ಅದೇ ಅವರ ವೃತ್ತಿಯಾಗಿತ್ತು, ಪೌರೋಹಿತ್ಯ ಒಂದು ದೃಷ್ಟಿಯಿಂದ ವೃತ್ತಿಯಾಗಿತ್ತು. ಅದರ ಜೊತೆಗೆ ಅವರು ಬಿಡುವ ಸಮಯದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡೋರು. ಪಾಠ ಅಂತ ಹೇಳಿದ್ರೆ ವೇದಾಭ್ಯಾಸ, ಆಮೇಲೆ ಸಂಸ್ಕೃತ, ಇವೆಲ್ಲ ಹೇಳ್ಕೊಡೋದು ಅವರ ವೃತ್ತಿಯಾಗಿತ್ತು. ಅದನ್ನು ಅವರು ಮಾಡ್ತಾ ಇತ್ತು. ಅದು ಮಾಡೋವಾಗ ಜೊತೆಯಲ್ಲಿ ರಾಮಾನುಜನ್ ಕೂತ್ಕೊಂಡು ಅದೆಲ್ಲ ಕೇಳಿ ಪಾಠಗಳನ್ನೆಲ್ಲ ಕಲಿತಾ ಇದ್ದಿದ್ದು ಅಂತ. ಹಾಗೆ ತಂದೆಯ ಮೂಲಕವೇ ಇವರಿಗೆ ಬಾಲಪಾಠಗಳೆಲ್ಲ ಆಯಿತು ಅನ್ನೋದೊಂದು. ಇದರ ಜೊತೆಗೆ ತಂದೆಯವರು ಬೇರೆ ಸಮಯದಲ್ಲಿ ಬಿಡುವಾಗಿರೋ ಸಮಯದಲ್ಲಿ ಮನೆಗೆ ಈ ಪಂಡಿತರುಗಳು ಅವರೆಲ್ಲ ಬರೋರು. ಬಂದಾಗ ಅವ್ರ ಎಲ್ಲ ಡಿಸ್ಕಸ್ ಮಾಡೋರಂತೆ. ಡಿಸ್ಕಸ್ ಮಾಡಿದಾಗ ರಾಮಾನುಜ ಹಿಂದ್ಗಡೆ ನಿಂತ್ಕೊಂಡು, ಚಿಕ್ಕ ಹುಡುಗ ಆವಾಗ ಇನ್ನೂ ಒಂದು 7-8 ವರ್ಷ ಇರ್ಬೋದು ಅಥವಾ ಇನ್ನೂ ಕಮ್ಮಿನೇ ಇರಬಹುದು, ಆ ಸಮಯದ ಹಿಂದ್ಗಡೆ ಮನೆ ಇದ್ದು ಯಾರಿಗೂ ಗೊತ್ತಾಗದೆ ಒಂಥರ ಮರೆಯಲ್ಲಿ ನಿಂತ್ಕೊಂಡು ಅವ್ರು ಮಾತಾಡ್ದೆಲ್ಲ ಕೇಳಿಸ್ಕೊಂಡೇವಂತೆ. ಕೇಳಿಸ್ಕೊಂಡಾಗ ಗ್ರಹಣ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ ಅವರು ಅಡ್ವಾನ್ಸ್ ಟಾಪಿಕ್ಸ್ ಎಲ್ಲ ಮಾತಾಡ್ತಿರ್ತಾರೆ. ಅದೆಲ್ಲ ಗ್ರಹಿಸ್ಕೊಂಡು ತಾನು ತಲೆಯಲ್ಲಿ ರಿಟೈನ್ ಮಾಡಿಕೊಂಡು ಸಮಯ ಬಂದಾಗ ಅದೆಲ್ಲ ಹೇಳೋ ಹಾಗೆ ಒಂದು ಸಾಮರ್ಥ್ಯ ಇತ್ತು, ಅದನ್ನೆಲ್ಲ ತೋರಿಸ್ಕೊತಾ ಇದ್ದ ಹುಡುಗ ರಾಮಾನುಜ ಅನ್ನೋದನ್ನು ಜ್ಞಾಪಿಸ್ಕೋತೀನಿ. ಅಂಥ ಒಂದು ಸಾಮರ್ಥ್ಯ ಇತ್ತು. ಅಷ್ಟೇ ಅಲ್ಲ, ಅದನ್ನು ಕೇಳಿಸ್ಕೊಂಡಿದ್ದೆಲ್ಲ ಈ ಹುಡುಗರೆಲ್ಲ ಬಂದಿರ್ತಾರಲ್ಲ ಮನೆಯಲ್ಲಿ ಪಾಠಕ್ಕೆ ಬಂದಾಗ ಮೇಟ್ರು ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಅವರೆಲ್ಲ ಇವರೆಲ್ಲ ಹುಡುಗರೆಲ್ಲ ಅವ್ರವ್ರು ಮಾತಾಡ್ಕೊತಿದ್ದಾರೆ ಅಂದರೆ ರಾಮಾನುಜ ಬಂದು ನಿಂತ್ಕೊಂಡು ಪಾಠ ಮಾಡೋ ಹಾಗೆ ನಾನು ಹಿಂದೆ ಆಗಿದ್ದ ಪಾಠಗಳೆಲ್ಲ ಸ್ವಲ್ಪ ಜ್ಞಾಪಿಸ್ಕೊಳ್ಳೋಣ ಅಂಥೇಳಿ ರಿವೈಸ್ ಮಾಡೋದು ಅದೆಲ್ಲ ಮಾಡೋವಂತೆ. ಹಾಗೆ ಒಂಥರ ಪಾಠ ಮಾಡೋ ಕಲೆಯೋ ಬಂದ್ಬಿಡ್ತು. ತುಂಬ ಚೆನ್ನಾಗಿ ಅವನು ಹಿಂದಿನ ಪಾಠಗಳ ಜ್ಞಾಪಿಸ್ಕೊಂಡು ಹೇಳಿದಾಗ ಹುಡುಗರೆಲ್ಲ ಖುಷಿ ಪಡ್ತಿದ್ರು, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾನೆ ಅನ್ನೋ ಖುಷಿ ಪಡ್ತಿದ್ರು ಅಂತ. ಹೀಗೆ ಮಾಡ್ತಾ ಇದ್ದಾಗ ಒಂದು ದಿವಸ ಒಬ್ಬ ಮೇಷ್ಟ್ರು ಅಂತ ಹೇಳಿದ್ರೆ ಮಯೂರಮಣ್ಣನ್ ಅಂತ ಒಬ್ಬ ಆಚಾರ್ಯರು. ಅವರ ಆಚಾರ್ಯರು ತುಂಬ ಪ್ರಸಿದ್ಧರಾದ ಆಚಾರ್ಯರು. ಅವರು ವೇದಗಳನ್ನು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು. ಅವ್ರದ್ದೇ ಒಂದು ಪಾಠಶಾಲೆ ಇತ್ತು. ಆ ಪಾಠಶಾಲೆ ಅನೇಕ ವಿದ್ಯಾರ್ಥಿಗಳಿಗೆ ಅವರು ಪಾಠ ಮಾಡ್ತಾ ಇದ್ದರು. ಹಾಗೆ ಬಾಲಪಾಠ ಎಲ್ಲ ಅವ್ರ ತಂದೆ ಕಡೆಯಿಂದ ಆದ ಮೇಲೆ ಇನ್ನು ಸ್ವಲ್ಪ ಹೈಯರ್ ಲೆವೆಲ್ ಪಾಠ ಆಗಬೇಕಾಗಿತ್ತು ರಾಮಾನುಜನ್ಗೆ. ಅದಕ್ಕೋಸ್ಕರ ಅವ್ರ ತಂದೆ ಏನು ಮಾಡಿದ್ರು, ಯಾರ ಹತ್ರ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮಯೂರಮಣ್ಣ ಜ್ಞಾಪಕ ಬಂತು. ಅವ್ರ ಹತ್ರ ಕಳಿಸೋಣ, ಅವರು ಅಲ್ಲೇ ಇದ್ದಿದ್ದು ಇನ್ನೊಂದು ಕಡೆ, ಅವ್ರ ಹತ್ರ ಕಳಿಸೋಣ ಅಂಥೇಳಿ ಅವ್ರು ಕಳಿಸಿದ್ರಂತೆ. ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹೋಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ನಮ್ಮ ಹುಡುಗಂತ ಇದು ಮಾಡಿ, ಹುಡುಗ ಅಂದರೆ ಯಾರು ಅಂತ ಕೇಳಿದಾಗ ರಾಮಾನುಜ. ಓ ರಾಮಾನುಜನ, ಅವ್ನು ಕೇಳಿದ್ದೀನಿ ನಾನು, ಭಾಳ ಸಂತೋಷ, ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ರಂತ ಸ್ಟ್ರೈಟವೇ ಅವರು. ಯಾಕೆ ಅಂತ ಹೇಳಿದ್ರೆ ಹೀಗೆ ರಾಮಾನುಜ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದಿದ್ದು ಅದೆಲ್ಲ ಅವ್ರಿಗೆ ಗೊತ್ತಾಗಿದೆ, ನೋಡಿದ್ದಾರೆ ಅವರು. ನೋಡಿ ತುಂಬ ಸಂತೋಷ ಆಯಿತು ಅವ್ರಿಗೆ. ಆದ್ದರಿಂದ ಅವನು ನಮ್ಮ ಸ್ಟೂಡೆಂಟಾಗಿ ಬರೋ ಹಾಗಿದ್ರೆ ಬರಲಿ ಅಂತ ಹೇಳಿ ಸಂತೋಷಪಟ್ಟು ಅವನು ಸೇರ್ಕೋತಾ ಇದ್ರು ಅಂತ ಕೇಳಿದ್ದೀನಿ. ಪಾಠಕ್ಕೆ ಬಂದಾಗ
ಇವ್ರಿಗೂ ಒಳ್ಳೆ ಹೆಸರಿದೆ. ಮಯೂರವಣ್ಣನಿಗೆ ತುಂಬ ಒಳ್ಳೆ ಆಚಾರ್ಯರು, ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಅಂತ. ಅದರಲ್ಲೂ ಕೂಡ ಇವರ ಪಾಠ ಅಂತ ಹೇಳಿದ್ರೆ ಹುಡುಗರು ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊತಾರೆ, ಕೇಳಿಸ್ಕೊಂಡು ಚೆನ್ನಾಗಿ ವೃದ್ಧಿಪಡಿಸ್ಕೋತಾರೆ. ಅದೊಂದು. ಅದರ ಜೊತೆಗೆ ಇವರು ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ರು ಅಂತ ಎಲ್ರಿಗೂ. ತುಂಬ ಬುದ್ಧಿವಂತರಾಗಿದ್ದರೆ ಅವ್ರನ್ನ ಒಂಥರ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿ ಮಾಡೋರು, ಆ ಗುಣ ಇದೆ. ಹಾಗೆ ದೊಡ್ಡ ಸ್ಟೂಡೆಂಟ್ಸ್ ಆದರೆ, ಅಕಸ್ಮಾತ್ ದೊಡ್ಡವರಾಗಿದ್ದರೆ ಅಥವಾ ಅಷ್ಟು ಬೇಗ ಗ್ರಾಸ್ ಮಾಡ್ಕೊಳಕ್ಕಾಗದೇ ಇದ್ದರೆ ಅವ್ರಿಗೆ 2 ಸಲ 3 ಸಲ ಹೇಳ್ಕೊಟ್ಟು ಎನ್ಕರೇಜ್ ಮಾಡಿ ಮಾಡೋ ಅಂಥ ಒಂದು ಒಳ್ಳೆ ಗುಣವೂ ಅವ್ರಿಗಿತ್ತು ಅಂಥೇಳಿ ತುಂಬ ಒಳ್ಳೆ ಮೇಷ್ಟ್ರು, ಆಚಾರ್ಯರು ಅಂಥೇಳಿ ಹೆಸರು ತಗೊಂಡಿದ್ದವರು. ಅಂಥವ್ರ ಹತ್ರ ಇವರು ಸೇರಿಕೊಂಡಾಗ ರಾಮಾನುಜನ್ ಗಮನಿಸಿದ್ರು. 2 ದಿವಸ ಆಯಿತು, 3 ದಿವಸ ಆಯಿತು, ಪಾಠ ಮಾಡುವಾಗ ಎಷ್ಟು ಬೇಗ ಇವನು ಗ್ರಹಣ ಮಾಡ್ಕೋತಾನೆ, ಹೇಳಿದ ವಿಷಯಗಳನ್ನು ಗ್ರಹಣ ಮಾಡಿ ಅದನ್ನು ಹಾಗೇ ಮನಸ್ಸಲ್ಲಿ ಧರಿಸ್ಕೊಂಡು ಇನ್ನೊಂದು ದಿವಸ ಪಾಠ ಆಗೋವಾಗ ಹಳೇದೆಲ್ಲ ಹೇಳ್ತಾನೆ ಅವನು ಅಂತ. ಹಳೇದು ಹೇಳುವಾಗ ಒಂಥರ ಕ್ರಾಸ್ ಕಾರ್ಲೇಷನ್ ಅಂತ ಹೇಳ್ತೀವಲ್ಲ, ಯಾವುದೋ ಒಂದು ವಿಷಯದ ಬಗ್ಗೆ ಹೇಳುವಾಗ ಇದೇ ಐಡಿಯಾ ಹಿಂದಿನ ದಿವಸದ ಪಾಠ ಅಥವಾ 4-5 ದಿವಸ ಹಿಂದೆ ಮಾಡಿದ ಪಾಠದಲ್ಲಿ ಎಲ್ಲಿ ಬಂದಿತ್ತು ಅಂತ ಹೇಳಿ ಅದನ್ನು ಜ್ಞಾಪಿಸ್ಕೊಂಡು ಅದೇ ಅಲ್ವಾ ಇದು ಆಚಾರ್ಯರೇ ಇದು ಅಂತ ಕೇಳೋ ಹಾಗೆ ಮಾಡಿದಾಗ ಇಂಥ ಒಂದು ಹುಡುಗರನ್ನ ನೋಡಿದ್ರೆ ಮೇಷ್ಟ್ರಿಗೆ ಸಾಮಾನ್ಯವಾಗಿ ತುಂಬ ಖುಷಿಯಾಗ್ಬಿಡುತ್ತೆ. ಎಷ್ಟು ಬುದ್ಧಿವಂತ ಹುಡುಗ, ಹೆಂಗೆ ಕಾರ್ಲೇಟ್ ಮಾಡ್ತಾನೆ, ಎಷ್ಟು ತಲೆಯಲ್ಲಿ ಇಟ್ಕೊಂಡಿದ್ದಾನೆ ಅಂಥೇಳಿ ಖುಷಿ ಆಗುತ್ತೆ ಸಾಮಾನ್ಯವಾಗಿ. ಅಂಥ ವಿದ್ಯಾರ್ಥಿಗಳ ಪೈಕಿ ರಾಮಾನುಜನು ಆಗಿದ್ದ ಆ ವಯಸ್ಸಲ್ಲೇ ಅನ್ನೋದನ್ನು ಅವರು ಗಮನಿಸಿ ತುಂಬ ಅವನಿಗೆ ಸಹಾಯ ಮಾಡ್ತಿದ್ರು. ಅದು ಅಪ್ರಿಸಿಯೇಷನ್ ಇತ್ತು ಅವರಿಗೆ ಅಂತ. ಇದರ ಜೊತೆಗೆ ರಾಮಾನುಜನ ಒಂದು ವಿಶೇಷವಾದ ಗುಣವನ್ನು ಕೂಡ ಅವರು ಗಮನಿಸಿದ್ರು. ಏನಪ್ಪ ಅಂತ ಹೇಳಿದ್ರೆ ಅವರ ಒಂದು ದಯೆ ಹೇಗೆ ಇಲ್ಲಿ ಇದರಲ್ಲಿ ಪಾಠಶಾಲೆಯಲ್ಲಿ ಅಂತ ಕೇಳಿದ್ರೆ ಹೀಗೆ. ಆ ಪಾಠಶಾಲೆಯಲ್ಲಿ ಒಬ್ಬ ಹುಡುಗ ಇದ್ದ, ಚಿಕ್ಕ ಹುಡುಗ. ಅವನು ಸ್ವಲ್ಪ ಗ್ರಾಸ್ಪಿಂಗ್ ಎಲ್ಲ ಕಡಿಮೆ ಇತ್ತು, ಅಷ್ಟು ಬೇಗ ಹೇಳಿದ ವಿಷಯ ಗೊತ್ತಾಗ್ತಿರಲಿಲ್ಲ. ಇವರು ಆಚಾರ್ಯ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವನು ಅಂತ ಹೇಳ್ತಾ ಇದ್ದ. ಅವನಿಗೆ ಸರಿಯಾಗಿ ಹೇಳಕ್ಕೆ ಬರ್ತಿರಲಿಲ್ಲ. ಅವ್ನು ಯಾವಾಗ ಅವ್ನು ಸರಿಯಾಗಿ ಹೇಳಕ್ಕೆ ಬರ್ತಿಲ್ಲ, ಉಳಿದ ಹುಡುಗರಿಗೆಲ್ಲ ಖುಷಿ, ಅವನು ನಗೋದು, ನಗೋದು, ಇದು ಮಾಡೋದು, ತಮಾಷೆ ಮಾಡೋದು, ಹೀಗೆಲ್ಲ ಮಾಡ್ತಿದ್ರು. ತಪ್ಪು ಮಾಡಿಬಿಟ್ರೆ ಇವರಿಗೆಲ್ಲ ಉಳಿದವ್ರಿಗೆಲ್ಲ ಖುಷಿ ತಾನೆ, ಅವ್ನು ತಪ್ಪು ಹೇಳ್ತಿದ್ದಾನೆ ಅಂತ ಹಾಗೆ ಮಾಡ್ತಿದ್ರು. ಅವನಿಗೆ ಒಂಥರ ಅವಮಾನ ಆಗೋದು ಪಾಪ ಆ ಹುಡುಗನಿಗೆ. ರಾಮಾನುಜರ ಕ್ಲಾಸಲ್ಲಿದ್ದವರು ಅವರಿಗೆ ಇದು ಇಷ್ಟ ಆಗ್ತಿರಲಿಲ್ಲ. ಅಯ್ಯೋ ಹೀಗೆಲ್ಲ ಅವಮಾನ ಮಾಡಬಾರ್ದು ಪಾಪ, ಅಷ್ಟು ಆ ಹುಡುಗ ಎಷ್ಟು ನೊಂದ್ಕೊಂಡ್ಬಿಡ್ತಾನೆ ಹೀಗೆ ಮಾಡಿದ್ರೆ, ಹೀಗೆ ಆಗಬಾರ್ದಲ್ಲ ಅಂತ. ಅದಕ್ಕೆ ದಾರಿ ಏನು ಅಂತ ಹೇಳಿದ್ರೆ ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಉತ್ತರ ಕೊಡ್ಬೇಕು ಅಷ್ಟೇ ತಾನೆ. ಸರಿ, ಅವನಿಗೆ ಇದು ಸಾಕಾಗ್ತಿಲ್ಲ, ಅಷ್ಟೇ ನಾನು ಮಾಡ್ತೀನಿ ಅಂತ ಹೇಳಿ ಮೆಲ್ಲಿಗೆ ಅವ್ನು ಪ್ರತ್ಯೇಕವಾಗಿದ್ದಾಗ ಕರೆದು ಬಿಟ್ಟು, ನೋಡು ನಿನಗೆ ಯಾತಕ್ಕೆ ಹೇಳೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ, ಅದು ನನಗೆ ಮರೆತು ಹೋಗ್ಬಿಡುತ್ತೆ ಅಂತ ಹೇಳಿದಂತೆ. ಹಾಗೆ ಒಂದು ಕೆಲಸ ಮಾಡೋಣ, ನಿಮ್ಮ ಮನೆಗೆ ನಾನು ಬರ್ತೀನಿ, ಬಂದು ನಿತ್ಯವೂ ಕೂಡ ಒಂದು ಸ್ವಲ್ಪ ಸಂಜೆ ಹೊತ್ತು ಪಾಠ ಹೇಳ್ಕೊಡ್ತೀನಿ ನಿನಗೆ ಅಂಥೇಳಿ ಹೇಳಿದ್ಮೇಲೆ ಅವನು ಭಾಳ ಖುಷಿಯಾಗಿ ಒಪ್ಕೊಂಡ. ಅವ್ರ ಮನೆಗೆ ಹೋಗ್ತಿದ್ರಂತೆ, ಈ ಪಾಠ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಅವನಿಗೆ ಪಾಠ ಹೇಳ್ಕೊಡೋದು, ಹಿಂದಿನ ಪಾಠಗಳೆಲ್ಲ ಹೇಳ್ಕೊಡೋದು, ಚೆನ್ನಾಗಿ ಅವನ್ನ ತಯಾರು ಮಾಡಿಬಿಟ್ಟಿದ್ದಾರೆ. ತಯಾರು ಮಾಡಿದ್ದು ಅಷ್ಟೇ ಅಲ್ಲ, ಅವನಿಗೆ ಈ ಪಾಶರಗಳೆಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಇವ್ರ ಕ್ಲಾಸಲ್ಲಿ ಪಾಚರ ಹೇಳೋದು ಏನಿಲ್ಲ, ಆದರೆ ಪಾಚರ ಅವ್ರು ಬರ್ತಿದ್ದಿದ್ರಿಂದ ಅದೆಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರಂತೆ. ಹೇಳಿಬಿಟ್ಟು ಅವ್ನಿಗೆ ಅರ್ಥ ಎಲ್ಲ ಹೇಳೋದು, ಪಾಶಗಳ ಅರ್ಥ ಅದೆಲ್ಲ ಮಾಡಿ ಚೆನ್ನಾಗಿ ತಯಾರಾಗಿಬಿಟ್ಟಿದ್ದಾನೆ ಅವನು. ಆದರೆ ಏನೂ ಗೊತ್ತಾಗ್ತಿರಲಿಲ್ಲ. ಹೀಗೆ ಆಗಿ ಸ್ವಲ್ಪ ದಿವಸ ಆದಮೇಲೆ ಮೇಟ್ರ ಯಥಾ ಪ್ರಕಾರ ಒಂದು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಎಲ್ಲರೂ ಯಾರು ಹೇಳ್ತೀರಾ ಅಂತ ಹೇಳಿದಾಗ ಉಳಿದವರೆಲ್ಲ ಅವ್ನು ಹೇಳ್ತಾನೆ ಅಂತ ಅವ್ನು ಚುಚ್ಚಿಕೊಡ್ತಾರಂತೆ. ಆ ಹುಡುಗ ಹೇಳಿದ್ದು, ಯಾಕೆಂದರೆ ಅವನು ತಪ್ಪು ಹೇಳ್ತಾನೆ, ನಾವೆಲ್ಲ ನಗಬಹುದು ಅನ್ನೋಕ್ಕೋಸ್ಕರ. ಆದರೆ ಅವನು ಹೇಳ್ತೀನಿ ಗುರುಗಳೇ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಅವ್ರ ಪ್ರಶ್ನೆಗೆಲ್ಲ ಉತ್ತರ ನಿರರ್ಗಳವಾಗಿ ಹೇಳೋಕ್ಕೆ ಶುರು ಮಾಡ್ದ. ಎಲ್ಲರಿಗೂ ಆಚಾರ್ಯ ಏನಪ್ಪ ತಬ್ಬಿಬ್ಬಾಗಿ ಒದಾಡ್ತಿದ್ದವನು, ಬೆಬ್ಬೆ ಅಂತ ಇದ್ದವನು ಈಗ ನೋಡಿ ನಿರರ್ಗಳವಾಗಿ ಹೇಳ್ತಾರಲ್ಲ, ಏನಾಯ್ತು ಅಂತ ಖುಷಿ. ಆಮೇಲೆ ಆಚಾರ್ಯರಿಗೂ ತುಂಬ ಸಂತೋಷ ಆಗೋಯ್ತಂತೆ. ರಾಮಾನುಜ ಸೈಲೆಂಟ್ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಆಮೇಲೆ ಅದಾದಮೇಲೆ ಅವ್ರಿಗೆ ಆಶ್ಚರ್ಯ, ಹೇಗಪ್ಪ ಇಷ್ಟೆಲ್ಲ ಬಂತು ನಿನಗೆ ಅಂತ ಹೇಳಿದ್ರೆ, ಎಲ್ಲ ನಮ್ಮ ಗುರುಗಳು ಇಲ್ಲಿದ್ದಾರಲ್ಲ ರಾಮಾನುಜರು, ಅವ್ರ ಮೂಲಕ ಬಂತು, ಅವರನ್ನು ಪಾಠ ಹೇಳ್ಕೊಟ್ಟಿದ್ದು ಅಂತ ಹೇಳಿದಾಗ ಆಶ್ಚರ್ಯ ಆಯಿತು ಎಲ್ಲರಿಗೂ. ಮೇಟ್ರಿಗೂ ಆ ಆಚಾರ್ಯರಿಗೂ ತುಂಬ ಸಂತೋಷ ಆಯಿತು. ರಾಮಾನುಜ ಹೆಂಗೆ ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ, ಸಹಪಾಠಿಗಳಿಗೂ ಹೇಗೆ ಸಹಾಯ ಮಾಡ್ತಾನೆ ಅಂಥೇಳಿ ತುಂಬ ಸಂತೋಷಪಟ್ಟರು ಅವರು ಅಂತ ಕೇಳ್ತೀವಿ. ಆಮೇಲೆ ಮುಂದಕ್ಕೆ ಇನ್ಯಾವುದೋ ಒಂದು ವಿಷಯ ಹೇಳುವಾಗ ತಕ್ಷಣ ಇದರಂತೆ ಒಂದು ಪಾಶರ ಇದೆಯಲ್ಲ ಅಂತ ಪಾಶರ ಹೇಳ್ತಾನಂತೆ. ಆ ಪಾಶರ ಹೇಳಿದಾಗ ಆಚಾರ್ಯಗೆ ಇನ್ನೂ ಸಂತೋಷ ಆಗೋಯ್ತು, ಏನು ಇದೆಲ್ಲ ಹೇಳ್ತಾನಲ್ಲ ಅಂತ. ಆವಾಗಲೂ ಹೇಳುತ್ತೆ, ರಾಮಾನುಜನ ಮೂಲಕ ಇದು ನನಗೆ ಗೊತ್ತಾಯಿತು ಅಂತ ಹೇಳಿ
ಸಂತೋಷ ಪಡ್ತಾನೆ ಅಂತ. ಹೀಗೆ ತುಂಬ ಸಹಪಾಠಿಗಳಿಗೆಲ್ಲ ಒಂದು ದಯೆಯಿಂದ ಕರುಣೆಯಿಂದ ಅವರು ಹೇಳ್ಕೊಡ್ತಾ ಇದ್ದಿದ್ದು ಅಂತ. ಮತ್ತೊಂದು ಘಟನೆ ಇದೆ. ಹೀಗೇ ಸಹಪಾಠಿಗಳಲ್ಲಿ ಕೆಲವರು ಇಬ್ಬರು ಹುಡುಗರು, ಏನೋ ಹೆಸರು ಸಾರಂಗಪಾಣಿ ಚಕ್ರಪಾಣಿ ಅಂತ ಇಬ್ಬರು ಹೆಸರು ಹೇಳ್ತಾರೆ. ಅವರಿಬ್ಬರು ಕೂಡ ತುಂಬ ಒಂಥರ ನಾಟಿ ಸ್ಟೂಡೆಂಟ್ಸ್ ಅಂತ, ತರಲೆ ಹುಡುಗರು ಅಂತ ಹೇಳ್ತೀವಲ್ಲ ಹಾಗೆ. ಗಲಾಟೆ ಮಾಡೋರೆಲ್ಲ ಸಾಮಾನ್ಯವಾಗಿ ಅವರಿಬ್ಬರೇ ಹಾಗೆ ಮಾಡ್ತಾರೆ. ಅವರು ಸಾಮಾನ್ಯವಾಗಿ ಈ ಮೇಟ್ರು ಏನು ಮಾಡ್ತಾರೆ, ರಾಮಾನುಜನ್ನ ಒಂದು ಥರ ಹೊಗಳ್ತಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಯಾವ ಪ್ರಶ್ನೆ ಕೇಳಿದ್ರು ಚೆನ್ನಾಗಿ ಉತ್ತರ ಹೇಳ್ತಾನೆ, ಆಮೇಲೆ ಸ್ಫುಟವಾಗಿ ಹೇಳ್ತಾನೆ, ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳ್ಬಿಡ್ತಾನೆ, ಆಮೇಲೆ ಹಿಂದಿಂದೆಲ್ಲ ಜ್ಞಾಪಿಸ್ಕೊಂಡು ಅದನ್ನೂ ಸೇರಿಸ್ಕೊಂಡು ಹೇಳ್ತಾನೆ. ಇವನು ಒಳ್ಳೆ ಮೇಟ್ರ್ ಥರ ಇದ್ದಾನೆ ಅಂತ ಒಂದು ಖುಷಿ. ಹಾಗಾಗಿ ಅವನು ಅಪ್ರಿಷಿಯೇಟ್ ಮಾಡ್ತಾರೆ. ಇವರಿಗೆಲ್ಲ ಸ್ವಲ್ಪ ಅಸೂಯೆ, ಅವನ್ನೇ ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ನಿಜವಾದ ಸಾಮರ್ಥ್ಯ ಸ್ಕಿಲ್ ಇದೆ ಹೇಳ್ತಾನೆ ಅಂತ. ಆದರೆ ಹಾಗೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾವಾಗಲೂ ಸಮಯ ಸಿಕ್ಕಿದಾಗಲ್ಲ ರಾಮಾನುಜನ್ನ ಒಂಥರ ತೆಗಳೋದು ಅದನ್ನು ಮಾಡ್ತಾ ಇರ್ತಾರೆ. ಮೇಷ್ಟ್ರು ಮುಂದೆ ಮಾಡಲ್ಲ, ಆಮೇಲೆ ಹೊರಗಡೆ ಹೋದಾಗ ಮಾಡೋದು, ಅವ್ನು ರಾಮಾನುಜನ್ ಬೈಯೋದು, ನಿಷ್ಕಾರಣವಾಗಿ ಬೈಯೋದು, ಹೀಗೆಲ್ಲ ಮಾಡೋದು ತುಂಬ ಜಾಸ್ತಿ ಆಗ್ತಾ ಇದೆ. ರಾಮಾನುಜನಿಗೆ ಗೊತ್ತಾಗ್ತಿತ್ತು ಹಿಂದೆ ಬಿಟ್ಟು ಹೀಗೆಲ್ಲ ನಮ್ಗೆ ಬೈತಾರೆ, ಇನ್ನು ಎದುರುಗಡೆನೂ ಬೈತಾರೆ, ತಮಾಷೆ ಮಾಡ್ತಾರೆ ಅಂತೆಲ್ಲ ಗೊತ್ತಿತ್ತು. ಆದರೆ ಅವರದೆಲ್ಲ ಯಾವುದನ್ನು ತಲೆ ಹಚ್ಕೋತಾ ಇರಲಿಲ್ಲ. ನಮ್ಮ ಕೆಲಸ ನಾವು ಮಾಡೋಣ, ಗುರುಗಳು ಹೇಳಿದ ಪಾಠ ನಾವು ಕಲಿಬೇಕು, ಅದನ್ನು ಒಪ್ಪಿಸ್ಬೇಕು, ಅದು ಮುಖ್ಯ, ನನಗೆ ಸಹಾಯ ಮಾಡಬೇಕು, ಅಷ್ಟೇ ಇರುತ್ತೆ. ಇಷ್ಟು ಮಾಡ್ತಾ ಇದ್ರು. ಚೆನ್ನಾಗಿ ಅವರೆಲ್ಲ ಇಬ್ಬರು ಗೋಳೆ ಗೊತ್ತಾರೆ ಒಂಥರ ಅಂತ ಗೊತ್ತಿದ್ದರೂ ಕೂಡ ರಾಮಾನುಜ ಅದಕ್ಕೆಲ್ಲ ಏನೋ ಗಲಾಟೆಗೆ ಹೋಗ್ತಿರಲಿಲ್ಲ. ಹೀಗಿದ್ದಾಗ ಒಂದು ದಿವಸ ಏನು ಮಾಡಿದ್ರು, ಆಚಾರ್ಯರು ಹೇಳಿದ್ರಂತೆ, ಇಲ್ಲಿ ಈಗ ನೀವು ಪಾಠ ಮಾಡಿದ್ದು ಒಂದು ಘಟ್ಟಕ್ಕೆ ಬಂತು, ಒಂದು ಹಂತಕ್ಕೆ ಬಂತು, ಈಗ ಮುಂದಿನ ಹಂತಕ್ಕೆ ಹೋಗಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಹೈಯರ್ ಲೆವೆಲ್ಗೆ ಹೋಗೋಕ್ಕೆ ಮುಂಚೆ ಒಂದು ಪರೀಕ್ಷೆ ಇಡ್ತೀನಿ ನಿಮಗೆ. ನೀವು ಇದೆಲ್ಲ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಕಲ್ತಿದ್ದೀರಾ ಅಂತ ನೋಡಬೇಕು. ಮತ್ತು ಈ ಮಂತ್ರಗಳು ಇವೆಲ್ಲ ಶುದ್ಧವಾಗಿ ಹೇಳಬೇಕು, ಸ್ವರ ಶುದ್ಧವಾಗಿ ಹೇಳಬೇಕು. ಅದರ ಮೇಲೆ ಒಂದು ಪರೀಕ್ಷೆ ಇದೆ ಅಂತ ಹೇಳಿ, ಇನ್ನೊಂದು 4 ದಿವಸದಲ್ಲಿ ಪರೀಕ್ಷೆ ಇದೆ, ಎಲ್ಲ ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ರಾಮಾನುಜನಿಗೆ ನೋಡಿದ್ರೆ ಇದು ಸಾರಂಗಪಾಣಿ ಅಂತಿದ್ದಾನಲ್ಲ, ಸಾರಂಗಪಾಣಿ ಚಕ್ರಪಾಣಿ ಒಬ್ಬ, ಅವನಿಗೆ ಹುಷಾರೆಲ್ಲ ಮಲಗಿಬಿಟ್ಟಿದ್ದಾನೆ, ಜ್ವರ ಅಂತ ಗೊತ್ತಾಗಿದೆ. ಅವನು ಕ್ಲಾಸಿಗೆ ಬರ್ತಾ ಇಲ್ಲ, ಜ್ವರದಲ್ಲಿ ಮಲಗಿದ್ದಾನೆ. ಇವರು ಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ, 4 ದಿವಸದ ಟೆಸ್ಟು, ಅವನು ಏನಪ್ಪ ಹೆಂಗೆ ಮಾಡ್ತಾನೆ, ಅನ್ಯಾಯ ಫೇಲ್ ಆಗ್ಬಿಡ್ತಾನಲ್ಲ ಅಂಥೇಳಿ ಇವರಿಗೆ ಕರುಣೆ. ಅಷ್ಟೆಲ್ಲ ಅವರುಗಳು ಇವನನ್ನು ಬೈತಾ ಇದ್ದವರು, ಗೋಳೈಕೋತಾ ಇದ್ದರು. ಆದರೆ ಅವ್ರು ಏನೋ ಅದನ್ನೆಲ್ಲ ಕೇರ್ ಮಾಡಿದೆ, ಅವನು ಅನ್ಯಾಯವಾಗಿ ಫೇಲ್ ಆಗ್ಬಿಡ್ತಾನಲ್ಲ, ಅವ್ನು ತೊಂದರೆ ಆಗಬಾರ್ದಲ್ಲ, ಇನ್ನು ಮೇಲ್ ಕ್ಲಾಸ್ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಬಿಡುವಾಗಿದ್ದಾಗ ಇವರನ್ನ ಆಚಾರ್ಯರನ್ನ ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೋತಾರೆ. ಆಚಾರ್ಯರೇ, ನೀವು ಟೆಸ್ಟ್ ಇಟ್ಟಿದ್ದಿಲ್ಲ ನಾಡಿದ್ದು 4 ದಿವಸ ಆದಮೇಲೆ, ದಯವಿಟ್ಟು ಅದನ್ನು ಮುಂದೆ ಹಾಕೋಕ್ಕಾಗತ್ತಾ ಅಂತ. ಯಾಕಪ್ಪ ನೀನೇನು ಸರಿಯಾಗಿ ಪ್ರಿಪೇರ್ ಆಗಿಲ್ವಾ ಅಂತಾರೆ. ಇಲ್ಲ, ನಾನು ಪ್ರಿಪೇರ್ ಆಗಿದ್ದು, ಇವಾಗಲೇ ಬೇಕಾದ್ರೆ ಟೆಸ್ಟ್ ಮಾಡಿ, ನನಗೇನೂ ಇಲ್ಲ, ಆದರೆ ಮತ್ತೆ ಯಾಕೆ ಕೇಳ್ತೀಯಾ ಅಂತ. ಅಲ್ಲ, ಅವನು ಚಕ್ರಪಾಣಿ ಇದ್ದಾನಲ್ಲ, ಅವನಿಗೆ ಹುಷಾರಿಲ್ಲ, ಮಲಗಿಬಿಟ್ಟಿದ್ದಾನೆ ಪಾಪ, ಅದಕ್ಕೋಸ್ಕರ ಹೇಗಾದರೂ ಮಾಡಿ ಒಂದು 4 ದಿವಸ ಎಕ್ಸ್ಟ್ರಾ ಟೈಮ್ ಕೊಟ್ಟರೆ ಅಷ್ಟೊಳಗೆ ಸರಿ ಮಾಡ್ಕೊಂಡ್ಬಿಡ್ತಾನೆ, ಅವನು ಹುಷಾರಾಗಿಬಿಡ್ತಾನೆ. ಬಂದ ಮೇಲೆ ಅವನ ಪಾಠಗಳ ಸ್ವಲ್ಪ ಅಧ್ಯಯನ ಮಾಡ್ಕೋಬೇಕು, ಆಮೇಲೆ ಇದು ಮಾಡ್ಬೋದು. ಇಲ್ಲ, ಅದೆಲ್ಲ ಮಾಡೋಕ್ಕಾಗಲ್ಲ, ನಾನು ಟೆಸ್ಟ್ ಅಂತ ಫಿಕ್ಸ್ ಮಾಡಿದ್ಮೇಲೆ ಆಗೋಯ್ತು, ಪರೀಕ್ಷೆ ಮಾಡಿಯೇ ಮಾಡಬೇಕು, ಯಾರಿಗೋಸ್ಕರ ಮಾಡಲ್ಲ ನಾನು ಅಂತ ಹೇಳಿ ಅವರು ಖಡಾಖಂಡಿತವಾಗಿ ಇದ್ಬಿಡ್ತಾರೆ. ಏನು ಮಾಡೋದು ಗೊತ್ತಾಗಿಲ್ಲ. ರಾಮಾನುಜ ಏನು ಮಾಡ್ತಾನೆ ಅಂತ ಹೇಳ್ತೀವಿ, ಇನ್ನೂ ಚಿಕ್ಕ ವಯಸ್ಸು ಅವರಿಗೆ, ಅದಕ್ಕೋಸ್ಕರ 12-13 ವರ್ಷ ಆ ಲೆವೆಲ್ಲು. ಏನು ಮಾಡ್ತಾನೆ, ಅವನ ಫ್ರೆಂಡ್ ಇನ್ನೊಬ್ಬ ಇದಲ್ಲ ಸಾರಂಗಪಾಣಿ, ಅವನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗೋಣ ಅಂತಾನೆ. ಬೇಡಪ್ಪ, ಅವನು ನಿನ್ನ ಮೇಲೆ ಅವನ ದ್ವೇಷ, ಅವನ ಮನೆಗೆ ಯಾಕೆ ಹೋಗ್ತೀಯ, ಅವನು ಸುಮ್ಮನೆ ಸೇರಿಸಲ್ಲ, ಸುಮ್ಮನೆ ಬೈತಾನೆ, ಹೋಗಬೇಡ ಅಂತ ಎಷ್ಟು ಹೇಳಿದ್ರು, ಇಲ್ಲ ಹೋಗಬೇಕು, ನಾನು ಅವನು ನೋಡ್ಕೊಂಬರ್ಬೇಕು, ಹುಷಾರಿಲ್ಲ ಅಂತ ಹೇಳಿದವಾಗ ಅವ್ನು ನೋಡಬೇಕು ಅಂಥೇಳಿ ಬಲವಂತವಾಗಿ ಅವ್ರ ಮನೆಗೆ ಹೋದಾಗ ಅವನು ತಿರುಗಿ ಬಿಡ್ತಾನೆ. ಏನೋ ಇಲ್ಲಿ ನಾನು ಹುಷಾರಿಲ್ಲದೆ ನಾನು ನೋಡೋಕ್ಕೆ ಬಂದ್ಯಾ, ನೀನು ಇನ್ನೊಂದಷ್ಟು ಇದು ಮಾಡೋಕ್ಕೆ ಬಂದ್ಯಾ ಅಂತಾನೆ. ಇಲ್ಲಪ್ಪ, ಹಾಗಲ್ಲ, ನೀನು ವಿಚಾರಿಸೋಕ್ಕೋಸ್ಕರ ಬಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಪರೀಕ್ಷೆ ಇಟ್ಬಿಡ್ತಾರೆ. ಏನು ಮಾಡಿದ್ಯಾ ಅಂತ. ಅವ್ರು ಗಾಬರಿ, ಅವನಿಗೆ ಏನು ಮಾಡೋದು ಅಂತ. ಏನು ಗಾಬರಿ ಪಡಬೇಡ, ನಾನಿನ್ನು ಪಾಠ ಹೇಳ್ಕೊಡ್ತೀನಿ, ನೀನು ಆಗ್ಬೋದು ಅಂತ ಹೇಳಿದ್ರೆ ಒಂದು 4 ದಿವಸ ನಿಮ್ಮ ಮನೆಗೆ ಬರ್ತೀನಿ, ಬಂದು ಸಂಜೆ ಹೊತ್ತು ನಿಮಗೆ ಪಾಠ ಎಲ್ಲ ಮಾಡ್ತೀನಿ, ಹಿಂದಿನ ಪಾಠ ಎಲ್ಲ ಹೇಳ್ಕೊಡ್ತೀನಿ, ನಿನಗೆ ಈ ಮಿಸ್ ಆಗಿರೋದ್ರೆ ಹೇಳ್ಕೊಡ್ತೀನಿ, ನೀನು ತಯಾರು ಮಾಡ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಆಶ್ಚರ್ಯ, ಏನು ರಾಮಾನುಜನ ಮಾತಾಡ್ತಿರೋದು, ಇಷ್ಟೆಲ್ಲ ಅವನು ಬೈತಾ ಇದ್ದು, ನಾವು ತಮಾಷೆ ಮಾಡ್ತಿದ್ದು ಅವನ ಬಗ್ಗೆ, ಅವನು ನನಗೆ ಸಹಾಯ ಮಾಡ್ತೀನಿ ಅಂತ ಅವನಾಗೆ ಕೇಳ್ಕೊಂಬಂದೆ, ನಾನು ಕೇಳಲೇ ಇಲ್ಲ ಅವನ್ನ.
ಅವನಾಗೆ ಬರ್ತಾನೆ, ನಮ್ಮ ಮನೆಗೆ ಬಂದು ಹೇಳ್ಕೊಡ್ತೀನಿ ಅಂತ ಹೇಳ್ತಾನಂತ. ಅವನಿಗೆ ಪೂರ್ತಿ ಮನಸ್ಸೆಲ್ಲ ಕರಗೋಯ್ತು. ಅಯ್ಯೋ ಹಿಂಗೆ ಇದು ಮಾಡ್ತಾನೆ, ನಾನು ಇವನು ತಪ್ಪು ತಿಳ್ಕೊಂಬಿಟ್ಟಲ್ಲ, ಏನೇನೋ ಮಾತಾಡ್ಬಿಟ್ಟಲ್ಲ ಅಂಥೇಳಿ ಕ್ಷಮೆ ಕೇಳ್ತಾನೆ. ಅವನ್ನ ಕ್ಷಮೆ ಕೇಳಿ, ಅಯ್ಯೋ ಇಲ್ಲಪ್ಪ ಈಗ ಗೊತ್ತಾಯ್ತು ನನಗೆ ಅಂತೆಲ್ಲ ಹೇಳಿ ಇದು ಮಾಡಿದ್ಮೇಲೆ ರಾಮಾನುಜ ಬಂದು 4 ದಿವಸನೂ ಪಾಠ ಎಲ್ಲ ಮಾಡಿದ ಮೇಲೆ ಪರೀಕ್ಷೆಗೂ ಬಂದ್ಬಿಟ್ಟು ಅಷ್ಟೊಳಗೆ ಹುಷಾರು. ಇವ್ರು ಹೇಳ್ಬಿಡ್ತಾರೆ, ನಿನಗೆ ವಾಸಿ ಆಗತ್ತೆ, ನಿನ್ನ ಪರೀಕ್ಷೆ ಅಟೆಂಡ್ ಮಾಡ್ತಾನೆ, ಏನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಸರಿ, ಅವನ ಕಾಯಿಲೆ ವಾಸಿ ಆಯಿತು. ಬಂದು ಪರೀಕ್ಷೆ ತೊಗೊಂಡ. 2 ದಿವಸ ಆದಮೇಲೆ ಅನೌನ್ಸ್ ಮಾಡ್ತಾರೆ, ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾರೆ. ಅಂದರೆ 3 ಗ್ರೇಡ್ ಮಾಡಿಬಿಡ್ತಾರೆ. ಒಂದು ನಂಬರ್ 1 ಫಸ್ಟ್ ರ್ಯಾಂಕ್ ಯಾರಿಗೆ ಅಂತ ರಾಮಾನುಜನಿಗೆ ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ರಾಮಾನುಜ ಯಾಕೆಂದರೆ ಎಲ್ಲ ಥರದ್ರಲ್ಲೂ ಚೆನ್ನಾಗಿ ಹೇಳೋನು ರಾಮಾನುಜನೇ. ಆದ್ದರಿಂದ ನಂಬರ್ 1 ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್ ಯಾರು ಅಂತ ಹೇಳಿದ್ರೆ ಒಂದು 2-3 ಜನ. ಒಂದು ಆ ಚಿಕ್ಕ ಹುಡುಗ ಇದ್ನಲ್ಲ, ಅವನು ಸೆಕೆಂಡ್ ರ್ಯಾಂಕು. ಹಾಗೆ ಕಾಯಿಲೆಯಲ್ಲಿ ಬಿದ್ದು ಇದು ಮಾಡಿದಲ್ಲ, ಅವನು ಸೆಕೆಂಡ್ ರ್ಯಾಂಕು. ಅಷ್ಟು ಚೆನ್ನಾಗಿ ರಾಮಾನುಜ ತಯಾರು ಮಾಡಿರೋದು. ಆಮೇಲೆ ಇನ್ನು ಕೆಲವರಿದ್ದಾರೆ, ಹಾಗೆ ಉಳಿದವರೆಲ್ಲ 3rd ರ್ಯಾಂಕ್ ಅಂತ ಅಂದರೆ ಪಾಸ್ ಆಗ್ತಾರೆ. ಎಲ್ಲರೂ ಪಾಸ್ ಆಗಿದ್ದಾರೆ, ಮುಂದಿನ ಹಂತಕ್ಕೆ ಹೋಗ್ತಾರೆ. ಆಚಾರ್ಯಗೆ ತುಂಬ ಸಂತೋಷ ಆಗೋಯ್ತಂತೆ. ಹೀಗೆ ಇಲ್ಲಿವರೆಗೂ ಈ ಥರ ಆಗಿರಲ್ಲ, ಯಾರಾದರೂ ಒಬ್ಬರೊಬ್ಬರು ಫೇಲ್ ಆಗೋರು. ಈ ಬ್ಯಾಚಲ್ಲಿ ಮಾತ್ರ ಯಾರೂ ಫೇಲ್, ಎಲ್ಲ ಪಾಸಾಗಿ ಮುಂದೆ ಇದಕ್ಕೆ ಹೋದರು ಅಂಥೇಳಿ ಅವ್ರಿಗೂ ಸಂತೋಷ ಆಯಿತು. ಇದೆಲ್ಲ ರಾಮಾನುಜನಿಂದ ಆಗಿದ್ದು ಅನ್ನೋದನ್ನು ಚೆನ್ನಾಗಿ ರಿಯಲೈಸ್ ಮಾಡಿಕೊಂಡವರು ಎಲ್ಲ ವಿದ್ಯಾರ್ಥಿಗಳು. ಅದರ ಅಷ್ಟೇ ಅಲ್ಲದೆ ಆಚಾರ್ಯರು ಅದನ್ನು ಗಮನಿಸ್ಕೊಂಡಿದ್ರು ಅಂತ. ಈ ಕಾಯಿಲೆ ಬಿದ್ದು ಅವನ ಮನೆಗೆ ಹೋಗಿ ಹೇಳ್ಕೊಟ್ರಲ್ಲ, ಅವನೇ ಮುಂದೆ ರಾಮಾನುಜ ಜೊತೆಯಲ್ಲಿ ಸೇರಿಬಿಟ್ಟು ನಾನು ಪಾಠಗಳನ್ನು ಕಲಿಬೇಕು, ಪಾಶರಗಳನ್ನು ಕಲಿಬೇಕು, ನಾನು ಹೇಳ್ಕೊಡು ಅಂತ ಹೇಳಿಬಿಟ್ಟು ರಾಮಾನುಜ ಜೊತೆಯಲ್ಲೇ ಇದ್ದು ಎಲ್ಲ ಕಲಿತವನು ಮುಂದೆ ಅನ್ನೋದನ್ನು ಆಮೇಲೆ ಜ್ಞಾಪಿಸ್ಕೋತೀವಿ. ಹೀಗಿದ್ದಾಗ ಇದು ಒಂದು ತರಹ ರಾಮಾನುಜರ ವಿಶೇಷವಾದ ಗುಣವನ್ನು ನಾವು ಗಮನಿಸ್ತೀವಿ. ಎಷ್ಟೇ ನಮ್ಮನ್ನು ಹಂಗಿಸಿದ್ರೂ ಕೂಡ ಅದೆಲ್ಲ ಕೇರ್ ಮಾಡದೆ ಸಹಾಯ ಮಾಡಬೇಕಾದ ಸಮಯದಲ್ಲಿ ಸಹಾಯ ಮಾಡ್ತೀನಿ. ಅದೊಂದು ದಯಾಗುಣ ಆ ವಯಸ್ಸಲ್ಲಿ ತುಂಬ ಇತ್ತು ಅವರಿಗೆ ಅನ್ನೋದನ್ನು ಈ ಉದಾಹರಣೆಗಳ ಮೂಲಕ ಗಮನಿಸ್ತೀವಿ. ಇನ್ನು ಒಂದು ದಿವಸ ಏನಾಗುತ್ತೆ, ಮಯೂರವಣ್ಣನ ನೋಡೋದಕ್ಕೆ ಸುತ್ತಮುತ್ತ ಊರು ಒಂದಿದೆ, ಅಲ್ಲಿ ಒಂದು ಪಾಠಶಾಲೆ ಇದೆ. ಆ ಪಾಠಶಾಲೆ ಪ್ರಮುಖರು ಇಲ್ಲಿ ಬಂದು ಮಯೂರವಣ್ಣನ ಆಚಾರ್ಯನ ನೋಡಬೇಕು ಅಂಥೇಳಿ ನೋಡ್ತಾರೆ. ಏನಪ್ಪ ಅಂದರೆ ಅವರು ಪ್ರಾರ್ಥನೆ ಮಾಡ್ಕೋತಾರೆ, ನಮ್ಮ ಊರಲ್ಲಿ ಬಂದು ತಾವು ತುಂಬ ದೊಡ್ಡ ಆಚಾರ್ಯರು, ಪ್ರಸಿದ್ಧರು, ಚೆನ್ನಾಗಿ ಪಾಠ ಹೇಳ್ಕೊಡ್ತೀರಾ, ತಾವು ಪಾಠ ಹೇಳ್ಕೊಟ್ರೆ ಎಲ್ಲರೂ ತುಂಬ ಉತ್ಸಾಹದಿಂದ ಕಲಿತಾರೆ ಅಂತ ನಮ್ಗೆ ಗೊತ್ತಾಗಿದೆ. ಅದರಿಂದ ನಮ್ಮ ಪಾಠಶಾಲೆಗೆ ಬಂದು ಒಂದು 15 ದಿವಸ ಅಲ್ಲಿ ನಮ್ಮ ಊರಲ್ಲೇ ತಂಗಿದ್ದು 1 ತಿಂಗಳು ಕೇಳ್ತಾರೆ. 1 ತಿಂಗಳು ಆಗಲ್ಲ ಅಂದ 15 ದಿವಸವಾದರೂ ಬಂದು ನಮ್ಮ ಊರಲ್ಲಿದ್ದು ನಮ್ಮ ಮಕ್ಕಳಿಗೆ ಒಂದು ಪಾಠ ಮಾಡಿಕೊಡ್ಬೇಕು ಅಂಥೇಳಿ ತುಂಬ ಪ್ರಾರ್ಥನೆ ಮಾಡ್ಕೋತಾರೆ. ಇಬ್ಬರು ಬಂದು ಕೇಳ್ತಾರೆ. ಅದಕ್ಕೆ ಇವರು ತುಂಬ ಯೋಚನೆ ಮಾಡ್ತಾರೆ, ಸಮಯ ತಗೋತಾರೆ, ಮಾಡಿಬಿಟ್ಟು ಆಗಲಿ ಬರ್ತೀನಿ, ಆದರೆ ಒಂದು ನಿಬಂಧನೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ಜೊತೆಯಲ್ಲಿ ಒಬ್ಬ ವಿದ್ಯಾರ್ಥಿನ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಅವನಿಗೂ ವ್ಯವಸ್ಥೆ ಎಲ್ಲ ಮಾಡಬೇಕು, ಯಾಕಂದರೆ ಇವ್ರಿಗೆ ವ್ಯವಸ್ಥೆ ಮಾಡ್ತಾರೆ, ವಸತಿಗೆ ಊಟಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅವನಿಗೂ ಮಾಡಬೇಕು ಅಂತ. ಧಾರಾಳವಾಗಿ ತಾವು ಕರ್ಕೊಂಬಂದರೆ ಏನು, ಎಷ್ಟು ಜನ ಬೇಕಾದ್ರೆ ಕರ್ಕೊಂಬನ್ನಿ ಅಂತ ಅವ್ರುಗಳು ಹೇಳ್ತಾರೆ. ಸರಿ, ಇವ್ರೇನು ಮಾಡ್ತಾರೆ, ಕ್ಲಾಸಲ್ಲಿ ಅನೌನ್ಸ್ ಮಾಡಿಬಿಡ್ತಾರೆ, ನಾನು ಹೋಗಬೇಕಾಗಿದ್ದೆ ಒಂದು 15 ದಿವಸ, ಆವಾಗ ನನ್ನ ಜೊತೆಯಲ್ಲಿ ಒಬ್ಬ ಹುಡುಗನ್ನು ಕರ್ಕೊಂಡು ಹೋಗ್ತೀನಿ. ಅದು ಯಾರು ಅಂತ ಹೇಳಿದ್ರೆ ನಾನು ಡಿಸೈಡ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಎಲ್ಲರಿಗೂ ಗೊತ್ತು ರಾಮಾನುಜನ್ನೇ ಕರ್ಕೊಂಡು ಹೋಗ್ತಾರೆ ಅಂತ, ಯಾಕೆಂದರೆ ಬುದ್ಧಿವಂತ ಹುಡುಗ ಅಂತ. ಕೊನೆಗೆ ಇವರು ಕೂಡ ಅದೇ ತೀರ್ಮಾನದಲ್ಲೇ ಇರ್ತಾರೆ, ಹೇಳಿರಲ್ಲ. ಆದರೆ ಮನೇಲಿ ಪರ್ಮಿಷನ್ ತಗೋಬೇಕಲ್ಲ ಅಂಥೇಳಿ ರಾಮಾನುಜನ್ ಮನೆಗೆ ಹೋಗ್ತಾರೆ. ಅವ್ರ ತಂದೆ ತಾಯಿನ ಹೀಗೆ ಇದೆಲ್ಲ ವಿಷಯ ಎಲ್ಲ ಹೇಳಿ ಕರೆದಿದ್ದಾರೆ. ನಾನು ಹೋಗುವಾಗ ತಮ್ಮ ಮಗನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದೀನಿ, ತಮ್ಮ ಅನುಮತಿ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಅಪ್ಪ ಒಪ್ಕೊಂಡ್ಬಿಡ್ತಾರೆ. ಅಮ್ಮ ಇವ್ರಿಗೆ ಗೊತ್ತಲ್ಲ, 15 ದಿವಸ ಮಗನ ಬಿಟ್ಟಿರೋಕ್ಕಾಗಲ್ಲ ಅನ್ನುವಂಥ ತುಂಬ ಮಾಡ್ತಾರೆ. ಇಲ್ಲ, ನಿಮ್ಗೆ ಒಳ್ಳೇದಕ್ಕೆ ಈ ವಯಸ್ಸಲ್ಲೇ ಎಷ್ಟು ಬುದ್ಧಿವಂತನಾಗಿದ್ದಾರೆ, ಅವನ ಇದು ಎಲ್ಲರಿಗೂ ಗೊತ್ತಾಗಬೇಕು, ತಿಳಿಬೇಕು. ಅಲ್ಲಿರೋ ಹುಡುಗರಿಗೆಲ್ಲ ಪಾಠ ಮಾಡಬೇಕು, ಚೆನ್ನಾಗಿ ಮಾಡ್ತಾನೆ ಅವನು. ಯಾಕಂದರೆ ಇವರೇ ಪಾಠಕ್ಕೆ ಹೋಗೋದು, ಮಧ್ಯೆ ಏನು ಮಾಡ್ತಾರೆ, ಅವನು ಬಿಡ್ತಾರೆ, ನೀನು ಪಾಠ ಮಾಡೋದು ಕೆಲವು ವಿಷಯಗಳಿಗೆ ಬಿಡ್ತಾರೆ. ಅವ್ನು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ, ಹಾಗೆ ಬಿಡ್ತಾರೆ ಅಂಥೇಳಿ ಅವ್ನು ಕನ್ವಿನ್ಸ್ ಮಾಡಿ ಆಮೇಲೆ ಕಳಿಸ್ಕೊಡ್ತಾರೆ. ರಾಮಾನುಜನು ಅಲ್ಲಿ 15 ದಿವಸ ಹೋಗಿ ಅಲ್ಲಿ ಪಾಠ ಮಾಡ್ಕೊಂಡು ಬರ್ತಾರೆ ಮಯೂರವಣ್ಣನ ಜೊತೆಯಲ್ಲಿ, ಆಚಾರ್ಯನ ಜೊತೆಯಲ್ಲಿ ಅಂತ ಕೇಳಿದ್ರು. ಹೀಗೆ ರಾಮಾನುಜನ ಒಂದು ಪ್ರಸಿದ್ಧಿ ಆ ವಯಸ್ಸಿನಲ್ಲೇ ಚೆನ್ನಾಗಿ ಪಾಠ ಮಾಡೋನು ಅಂಥೇಳಿ, ಚೆನ್ನಾಗಿ ಅರ್ಥ ಮಾಡಿಸ್ತಾನೆ ಅನ್ನೋದೊಂದು ಇತ್ತು, ಹರಡಿತ್ತು ಸುಮಾರಾಗಿ ಅಂತ ಎಲ್ಲ ಕಡೆಯೂ.
ಇನ್ನೊಂದು ತಮಾಷೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಲ್ಲಿ ಇವ್ರ ಪಾಠಶಾಲೆ ಮೈರಣ್ಣನ ಪಾಠಶಾಲೆಯಲ್ಲೇ ಮಧ್ಯೆ ಮಧ್ಯೆ ರಾಮಾನುಜ ಕ್ಲಾಸ್ ತಗೊಳ್ಳೋದು. ನಾನು ಹಿಂದೆ ಹೇಳಿದ್ನಲ್ಲ, ಅವ್ರ ಮೇಸ್ಟ್ರು ಬರೋದು ಲೇಟ್ ಆದರೆ ಕ್ಲಾಸ್ ತಗೊಳ್ಳೋದು ಮಾಡಿದಾಗ ತುಂಬ ಖುಷಿ ಆಗ್ಬಿಡುತ್ತೆ. ಅವರು ಒಂದು ದಿವಸ ಬರದೇ ಇದ್ದರೆ ಅವತ್ತೆಲ್ಲ ರಜೆ ಇಲ್ಲ ಹುಡುಗರಿಗೆ, ರಾಮಾನುಜನೇ ಪಾಠ ಮಾಡೋದು. ಅದು ಮಾಡಿದಾಗ ಹುಡುಗರು ಭಾಳ ಖುಷಿ ಆಗ್ಬಿಡುತ್ತೆ. ರಾಮಾನುಜಂ ಪಾಠ ಅಂತ ಹೇಳಿದ್ರೆ ಅಲ್ಲಿ ಕೇಳೋಕ್ಕೆ ಖುಷಿ ಇರುತ್ತೆ. ಎಲ್ಲ ಕೇಳ್ಕೊಂಡಿದ್ದು ಮಾಡ್ತಾಯಿದ್ರು. ಹಾಗೆ ಪ್ರಶ್ನೆಗಳೆಲ್ಲ ಕೇಳೋಕ್ಕೆ ಶುರು ಮಾಡ್ತಾರೆ. ಪ್ರಶ್ನೆಗಳು ರಾಮಾನುಜನೂ ಪ್ರಶ್ನೆ ಕೇಳೋದು, ಅವ್ರುಗಳು ಪ್ರಶ್ನೆ ಕೇಳೋದು. ಹೀಗೆ ಮಾಡಿ ಒಂಥರ ಕ್ಲಾಸಲ್ಲಿ ಒಂಥರ ಎಂಥೂಸಿಯಾಸ್ಟಿಕ್ ಆಗಿದೆಯಲ್ಲ, ಹಾಗಾಗ್ಬಿಡುತ್ತೆ. ಇದನ್ನು ಮೈರವಣ್ಣನ ಗಮನಿಸಿದ್ರು. ಗಮನಿಸಿ, ಓಹೋ ಹೀಗೆ ಆಗ್ತಾ ಇದೆಯಾ, ಪರವಾಗಿಲ್ಲ ರಾಮಾನುಜನಿಂದ ಅಂತ ಗಮನಿಸ್ಕೊಂಡ್ರು. ಒಂದು ದಿವಸ ಏನಾಯಿತು, ನಾಳೆ ಕ್ಲಾಸ್ ಇದೆ, ಇವತ್ತು ರಾತ್ರಿ ಎಲ್ಲ ಊಟ ಗೀಟ ಎಲ್ಲ ಮಾಡಿದ್ಮೇಲೆ ಮೈರವಣ್ಣನೋ ಆಚಾರ್ಯರು ಮನೇಲಿ ಕೂತ್ಕೊಂಡು ಏನೋ ಓಲಗರಿ ಇಟ್ಕೊಂಡು ಓದಕ್ಕೆ ಶುರು ಮಾಡ್ತಾರೆ, ಬರಿತಾ ಇದ್ದಾರೆ, ಇದು ಮಾಡ್ತಾರೆ. ಅವ್ರ ಹೆಂಡತಿಗೆ ತುಂಬ ಇದಾಯಿತು. ಏನಿದ್ದು ಇಷ್ಟೊತ್ತಿನಲ್ಲಿ ನಿದ್ದೆ ಮಾಡಿದೆ ಏನೋ ಬರಿತಾ ಓದ್ತಾ ಕೂತಿರಲ್ಲ ಅಂತ. ನಾಳೆ ಕ್ಲಾಸ್ ಇದೆ ಅಂತಾರೆ. ಕ್ಲಾಸಲ್ಲಿ ಇಷ್ಟು ವರ್ಷದಲ್ಲಿ ಒಂದು ದಿವಸ ನಿಮ್ಮ ಕ್ಲಾಸ್ಗೆ ಈ ಥರ ಪ್ರಿಪೇರ್ ಮಾಡಿದ್ದು ನೋಡಿಲ್ಲ ನಾನು, ಇವತ್ತೇನು ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿದ್ರೆ, ಇಲ್ಲ ರಾಮಾನುಜ ಕ್ಲಾಸ್ ತಗೊಳಕ್ಕೆ ಶುರು ಮಾಡಿದ ಮೇಲೆ ಹುಡುಗರೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಪ್ರಶ್ನೆಗಳೆಲ್ಲ ಕೇಳ್ತಾರೆ, ಒಳ್ಳೊಳ್ಳೆ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಇದಾರೆ ಆಗಲ್ಲ, ರಾಮಾನುಜನು ಪ್ರಶ್ನೆ ಕೇಳ್ತಾನೆ ಅಂತ ಹೇಳ್ತಾರತ್ತೆ. ಅಂದರೆ ಯಾವ ಮಟ್ಟಕ್ಕೆ ಎಂತೂಸಾಗಿದ್ರು ಹುಡುಗರು ಅನ್ನೋದನ್ನು ಕೇಳ್ತೀವಿ. ಮೇಷ್ಟೇನೆ ಸ್ವಲ್ಪ ಯೋಚನೆ ಮಾಡಿ ಪ್ರಿಪೇರ್ ಆಗಿ ಹೋಗಬೇಕು ಅಂತ ಹೇಳ್ತಾರಲ್ಲ, ಅಂಥ ಒಂದು ಸಿಚುವೇಶನ್ ಬಂದರೆ ಹುಡುಗರು ಭಾಳ ಬುದ್ಧಿವಂತರಾಗಿದ್ದಾರೆ ಅನ್ನೋದು ತೋರಿಸುತ್ತೆ ಅನ್ನೋದನ್ನು ನಾವು ಜ್ಞಾಪಿಸ್ಕೋಬೇಕು. ಇದ್ರ ಜೊತೆಗೆ ಹಿಂದೆ ಹೇಳಿದ್ನಲ್ಲ, ಇದೆಲ್ಲ ಪಾಠದ ಒಂದು ಇದಾಯಿತು, ಫಾರ್ಮಲ್ ಪಾಠ. ಅದರಲ್ಲಿ ಇವರಿಗೆ ಒಳ್ಳೆ ಹೆಸರು ಇದೆಲ್ಲ ಬಂದಿದ್ದು ಅದೆಲ್ಲ ಗಮನಿಸ್ಕೊಂಡೆ. ಹಾಗೆ ಇವರು ಪಾಠದ ಮೂಲಕವಾಗಲಿ ಪಾಶರಗಳ ಮೂಲಕವಾಗಲಿ ಹೇಗೆ ಮನಸ್ಸನ್ನು ಒಲಿಸ್ತಾ ಇದ್ದರು, ಹೇಗೆ ಒಂಥರ ಆಕರ್ಷಣೆ ಮಾಡ್ತಾ ಇದ್ದರು ಅನ್ನೋದನ್ನು ಗಮನಿಸ್ಬೋದು. ಎಲ್ಲ ಭಗವಂತನಿಗೆ ಬಿಟ್ಟಿರ್ತಾರೆ. ಇವರು ನಾನು ಮಾಡಿದೆ ಅಂತ ಯಾವತ್ತೂ ಹೇಳ್ಕೊಳ್ಳಲ್ಲ. ನಾನು ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ, ಒಂದು ಉಪಕರಣ ನಾನಷ್ಟೇ ಭಗವಂತನ ಕೈಯಲ್ಲಿ, ಅವನೇನೋ ಮಾಡಿಸ್ಕೊತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾತ್ರ ಅವರಿಗೆ ಬಹಳ ದೃಢವಾದ ನಂಬಿಕೆ ಇತ್ತು. ತನ್ನ ಮೇಲೆ ಯಾವುದನ್ನು ಹಾಕೋತಾ ಇರಲಿಲ್ಲ. ಆದರೆ ಏನೋ ಒಂದು ಒಳ್ಳೆ ಕೆಲಸಗಳು ಆಗ್ತಾ ಇದೆ ಅಂತ ಗೊತ್ತು, ಅದೆಲ್ಲ ಭಗವಂತ ಮಾಡ್ತಾ ಇದ್ದಾನೆ, ಅವನ ಸಂಕಲ್ಪ, ನಾನೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಬಾಯಿ ಬಿಟ್ಟು ಅದನ್ನೇ ಅವ್ರು ಯಾವಾಗಲೂ ಹೇಳೋರು ಅನ್ನೋದನ್ನು ಗಮನಿಸಿದ್ದೀವಿ. ಒಂದು ಘಟನೆ ಜ್ಞಾಪಿಸ್ಕೊತೀನಿ. ಇದರಲ್ಲಿ ಇವರೇನು ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ಆ ಹೆಣ್ಮಕ್ಳೆಲ್ಲ ಆಟ ಆಡ್ತಾ ಇದ್ರು ಸಣ್ಣ ವಯಸ್ಕರು ಅಂತ ಹೇಳಿದ್ನಲ್ಲ, ಹಾಗೆ ಅದರಲ್ಲಿ ಪುನೀತಾ ಅಂತ ಒಬ್ಬ ಹುಡುಗಿ, ಅವಳಿಗೆ ಮದುವೆ ವಯಸ್ಸಾಯಿತು, ಎಲ್ಲ ಮದುವೆಗೆ ನೋಡ್ತಾ ಇದ್ದಾರೆ, ಹುಡುಗನ ನೋಡ್ತಾರೆ, ಇನ್ನೇನು ಫಿಕ್ಸ್ ಆಯಿತು ಅನ್ನೋ ಥರದಲ್ಲಿ ಮಾಡಿದ್ರೆ ಅವನ ಬಗ್ಗೆ ಒಂದು ಕಂಪ್ಲೇಂಟ್ ಇರುತ್ತೆ. ಅದು ಈ ಹೆಣ್ಮಕ್ಳಿಗೆಲ್ಲ ಗೊತ್ತು. ಅಂದರೆ ಅವನು ಸರಿಯಿಲ್ಲ ಸ್ವಾಮಿ, ಒಂಥರ ದುಷ್ಟ, ಅವನು ನಾಟಕ ಮಾಡ್ತಾನೆ, ತುಂಬ ಒಳ್ಳೆಯವನಾಗಿ ನಟನೆ ಮಾಡ್ತಾನೆ, ಆದರೆ ಆ್ಯಕ್ಚುಲಿ ಒಳ್ಳೆಯವನಲ್ಲ ಅವನು ಬೇರೆ ಇನ್ನೊಂದು ಮುಖ ಇದೆ ಅಂತೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಬೇರೆ ಮಾಡ್ಕೋಬೇಡಮ್ಮ ಅಂತ ಹೇಳ್ತಾರೆ. ಕೇಳೋಲ್ಲ, ಯಾಕೆಂದರೆ ಒಳ್ಳೆತನದ ಮಾತುಗಳೆಲ್ಲ ಆಡಿಬಿಟ್ಟು ಮೋಸ ಮಾಡಿದ್ದಾನೆ. ಹಾಗೆ ಮಾಡಿರೋದ್ರಿಂದ ಅವ್ರಿಗೆ ಗೊತ್ತಾಗಿಲ್ಲ, ಪಾಪ ತಂದೆ ತಾಯಿಗಳು ಮಾಡಿಬಿಟ್ಟಿದ್ದಾರೆ. ಮದುವೆ ಆಗೋಯ್ತು. ಮದುವೆ ನಿಲ್ಸಕ್ಕೆ ಭಾಳ ಪ್ರಯತ್ನ ಪಡ್ತಾರೆ ಇವರು. ರಾಮಾನುಜನ್ ತಾಯಿ ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಕಾಂತಿಮತಿಯವರು ಪ್ರಯತ್ನ ಪಟ್ಟಿದ್ದಾರೆ ನಿಲ್ಸೋಕ್ಕೆ, ಆದರೆ ಆಗಲಿಲ್ಲ, ಮದುವೆ ಆಗೋಯ್ತು. ಆಮೇಲೆ ಮದುವೆ ಆದಮೇಲೆ ಅವನು ಸ್ವರೂಪ ತೋರ್ಸೋಕ್ಕೆ ಶುರು ಮಾಡಿಬಿಟ್ಟ. ಹೇಳಿದ್ರೆ ಅವಳಿಗೆ ಭಕ್ತಿ, ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗಿಬಿಡಲ್ಲ, ನೀನು ಹೋಗಬಾರ್ದು ಅಂತ ಹೇಳೋದು, ಆಮೇಲೆ ಹೊಡೆಯೋದು ಬಡಿಯೋದು ಇವೆಲ್ಲ ಇತ್ತಂತೆ. ತುಂಬ ಮಾತುಗಳು, ತುಂಬ ರಫಾಗಾಡೋದು, ಈ ಥರದ್ದೆಲ್ಲ ಮಾಡಿದ ಅವಳ ಜೀವನ ಒಂಥರ ನರಕ ಆಗೋಯ್ತು. ಅಯ್ಯೋ ಇಂಥವ್ರು ಮಾಡ್ಕೊಂಡು ನಿಮ್ಮ ಮಾತುಗಳು ಕೇಳಿಲ್ವಲ್ಲ ಅಂತ ಅಳೋಕ್ಕೆ ಶುರು ಮಾಡ್ತಾಳೆ. ಇವ್ರು ನೋಡಿದಾಗೆಲ್ಲ ಅಳ್ತಾಳೆ ಅವಳು, ಅಯ್ಯೋ ಹೀಗಾಯ್ತಲ್ಲ ಏನು ಮಾಡೋದು. ಹೀಗೆ ಕಾಲ ಉರುಳು ಹೋಯಿತು ಎಷ್ಟೋ ದಿನ. ಹೀಗಿರೋ ಸನ್ನಿವೇಶದಲ್ಲಿ ಆ ಹುಡುಗನ, ಅವನ ಹೆಸರು ಕದಿರೇಶನ್ ಅಂತ, ಆ ಕದಿರೇಶನ್ನ ಸೋದರ ಮಾವ ಇದಲ್ಲ, ಅವನು ಹೇಳ್ತಾನೆ, ನೋಡಪ್ಪ ನೀನು ಮದುವೆ ಆಯಿತು ಎಲ್ಲ ಆಯಿತು, ಹೀಗೆ ನೀನು ಇದು ಮಾಡದೇ ಇದ್ದರೆ, ಕೆಲಸಕ್ಕೆ ಹೋಗದೇ ಇದ್ದರೆ, ಕೆಲಸ ಮಾಡದೇ ಇದ್ದರೆ, ಸಂಪಾದನೆ ಮಾಡದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ, ಹೀಗೆಲ್ಲ ಮಾಡಬಾರ್ದು. ಒಂದು ನಿಮಿಷ, ಎಲ್ಲಾದರೂ ಕೆಲಸಕ್ಕೆ ಸೇರ್ಕೋ
ಅಂಥೇಳಿ ಹೇಳ್ತಾನೆ. ಎಲ್ಲಿ ಕೆಲಸ ನೀನೇ ಕೊಡಿಸ್ಬೇಕು ಅಂತಾನೆ. ಮಾಡ್ತಾ ಆಗಲಿ ಅಂಥೇಳಿ ಹತ್ತಿರದಲ್ಲೇ ಇರೋ ಒಂದು ಊರು ಕೂರಂ ಹೇಳಿದ್ನಲ್ಲ, ಕುರೇಶನ ಹತ್ರ ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗಿ ಅಲ್ಲಿ ಅವನು ಮಹಾದಾನಿ, ಅವನು ಒಂಥರ ಅವನು ಅನೇಕ ಆಳುಗಳು ಇಟ್ಕೊಂಡು ಕೆಲಸ ಮಾಡೋನು. ಆದ್ದರಿಂದ ಆಗತ್ತೆ, ಕೆಲಸ ಸಿಕ್ಕತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಹೋಗಿ ಪ್ರಾರ್ಥನೆ ಮಾಡ್ಕೋತಾನೆ. ಆವಾಗ ಅವನು ಕುರೇಶನ ಕುರೇಶ ಅವನೋ ಇವನೋ ಅಂತ ಹೇಳ್ತೀನಿ. ಈಗ ಇನ್ನು ಅವ್ರಿಗೆಲ್ಲ ಚಿಕ್ಕವರೇ, ಆ ದೃಷ್ಟಿಯಿಂದ ಅದನ್ನೇ ಹೇಳ್ತೀನಿ. ಮುಂದೆ ಅವರು ಮಹಾತ್ಮರಾಗ್ತಾರೆ, ದೊಡ್ಡವರ ಆಳ್ವಾನ್ ಅಂತ, ಪುರತ್ತ ಆಳ್ವಾನ್ ಅಂತ ಹೆಸರು ಬರುತ್ತೆ ಮುಂದೆ. ಆವಾಗ ಅದು ಬೇರೆ ವಿಷಯ. ಹಾಗಿದ್ದಾಗ ಕುರೇಶ ಕೇಳ್ತಾನೆ, ಯಾರಪ್ಪ ನೀನು, ಎಲ್ಲಿಂದ ಬಂದಿದ್ಯಾ ಏನು ಅಂತ. ಹೇಳ್ತಾನೆ, ಶ್ರೀಪೆರುಂಬೂದೂರಿಂದ ಬಂದಿದ್ದೀನಿ ಮೂರದು ಅಂತ. ಶ್ರೀಪೆರುಂಬೂದೂರ, ಹಾಗಾದ್ರೆ ಅಲ್ಲಿ ರಾಮಾನುಜನ್ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ರಾಮಾನುಜನ ಯಾರು ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಡ್ತಾನು. ಏನಪ್ಪ ಶ್ರೀಪೆರುಂಬೂದೂರಲ್ಲಿ ಎಷ್ಟು ವರ್ಷ ಇದ್ದ, ಹುಡ್ತಾಗಿದ್ದ ಇದ್ದೀನಿ ಅಂತ ಹೇಳ್ತೀಯಾ, ಆದರೆ ರಾಮಾನುಜ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ, ಏನಿದು ಆಶ್ಚರ್ಯವಾಗಿದೆ ಅಂತ ಹೇಳ್ತಾ. ಇಲ್ಲ ನಂಗೆ ಗೊತ್ತಿಲ್ಲ ಅಂದ್ಬಿಡ್ತಾನು. ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಕೆಲಸ ಕೊಡಬೇಕಾದ್ರೆ ನಿನಗೆ ಅಲ್ಲಿ ಹೋಗ್ಬಿಟ್ಟು ನೀವು ಮೂರಲ್ಲಿರೋ ಅಂಥ ರಾಮಾನುಜನ ಹತ್ರ ಒಂದು ರೆಕಮೆಂಡೇಷನ್ ಲೆಟರ್ ಬರೆಸ್ಕೊಂಬ ಅಂತ. ರೆಕಮೆಂಡೇಷನ್ ಲೆಟರ್ ನಾವು ಇವಾಗ ಹೇಳ್ತೀವಿ, ಆವಾಗ ಏನಂದರೆ ಒಂದು ಓಲೆಯಲ್ಲಿ ಬರ್ಕೊಡ್ತಾರೆ. ಸೇಮ್ ರೆಕಮೆಂಡೇಷನ್ನ ಈ ವ್ಯಕ್ತಿ ನನಗೆ ಗೊತ್ತು ಅಂತೆಲ್ಲ ಹೇಳಿ ಕಳಿಸ್ತಾರೆ, ಪರಿಚಯ ಮಾಡಿಕೊಡ್ತಾರೆ, ಆವಾಗ ಸೇರ್ಕೋಬೋದು ಅಂತ. ಹಾಗೆ ಓಲೆ ತಗೊಂಬ ಅಂತ ಹೇಳ್ತಾನೆ ರಾಮಾನುಜನಿಂದ. ಸರಿ ಆಯಿತು, ಇವನು ಬರ್ತಾನೆ. ಬಂದಾಗ ಇವನಿಗೆ ರಾಮಾನುಜರ್ ನೋಡೋದು ಹೆಂಗೆ ಹೊರತ ಓಲೆ ತಗೊಳ್ಳೋದು, ನನ್ನ ಪರಿಚಯನೇ ಇಲ್ವಲ್ಲ, ನನಗೆ ಅವ್ರಿಗೆ ಗೊತ್ತೇ ಇಲ್ವಲ್ಲ ಅಂತ. ಅದಕ್ಕೋಸ್ಕರ ಮಾಡ್ತಾ ಒಂದು ದಿವಸ ಹೋಗಿ ದೇವಸ್ಥಾನದಲ್ಲಿ ಸಿಗ್ತಾರೆ ಅಂತ ಹೇಳಿದ್ನಲ್ಲ, ದೇವಸ್ಥಾನದಲ್ಲಿ ಹೋದ. ಅಲ್ಲಿ ಹೋಗಿ ನೋಡಿದ್ರೆ ರಾಮಾನುಜರು ಅವರು ಸುತ್ತಮುತ್ತ ಇರೋರೆಲ್ಲ ಅವ್ರ ವೇಷಭೂಷಣಗಳು ಅದನ್ನು ನೋಡಿ ಇವ್ನು ಗಾಬರಿ ಆಗ್ಬಿಡುತ್ತೆ. ಅಯ್ಯೋ, ಹೀಗೆ ಇರಬೇಕಾ, ನಾವು ಇಲ್ಲದೇ ಇದ್ದರೆ, ಹಾಗಿಲ್ಲದೆ ಹೋದರೆ ಅವ್ರು ಎಲ್ಲಿ ನಮ್ಮನ್ನ ಕಂಡುಕೋತಾರೆ, ನಮ್ಗೆ ಹೇಗೆ ಅದು ಲೆಟರ್ ಕೊಡ್ತಾರೆ, ಓಲೆ ಕೊಡ್ತಾರೆ ಅಂತೆಲ್ಲ ತುಂಬ ಇದು ಮಾಡ್ತಿರ್ತಾನೆ. ಸರಿ, ಏನು ಮಾಡಿದ್ರೆ ಇವನು ದುಷ್ಟ, ಇವನು ಹೇಗಿದ್ರು ಏನು ಮಾಡ್ತಾನೆ, ಹೇಗಾದರೂ ಮಾಡಿ ಮೋಸ ಮಾಡಿ ಈ ರಾಮಾನುಜನ್ನೇ ಮೋಸ ಮಾಡಬೇಕು. ಮೋಸ ಅಂದರೆ ಹೀಗೆ ಒಂಥರ ನಟನೆ ಮಾಡೋದು, ಅದೆಲ್ಲ ತುಂಬ ಎಕ್ಸ್ಪರ್ಟ್ ಇವನು. ಮಾಡಿ ಅವ್ರ ಹತ್ರ ಹೆಂಗಾದರೂ ಮಾಡಿ ಬರೆಸ್ಕೊಂಡ್ಬಿಡ್ಬೇಕು, ಓಲೆ ಬರೆಸ್ಕೊಂಡ್ಬಿಡ್ಬೇಕು ಅಂಥೇಳಿ ಏನು ಮಾಡ್ತಾನೆ, ಮಾರನೇ ದಿವಸ ಡಿಸೈಡ್ ಮಾಡ್ತಾನೆ. ಚೆನ್ನಾಗಿ ನಾಮ ಎಲ್ಲ ಹಾಕೋತಾನೆ, ಅವರು ಹೇಗೆ ಹಾಕ್ಕೊಂಡ್ರು ಹಾಗೆ ಪಟ್ಟೆ ನಾಮ ಹಾಕೋತಾನೆ, ಇದೆಲ್ಲ ಮಾಡ್ಕೋತಾನೆ, ಡ್ರೆಸ್ ಮಾಡ್ಕೋತಾನೆ, ಸೀದಾ ಹೋಗ್ತಾನೆ, ಹೋಗಿ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದುಬಿಡ್ತಾನೆ. ರಾಮಾನುಜನಿಗೆ ಕಾಲಿಗೆ ಬಿದ್ದುಬಿಟ್ಟೆಲ್ಲ ಮಾಡ್ತಾನೆ. ಅವರು ಕೂಡ ಏನಪ್ಪ ಏನು ಬೇಕು ಅಂತಾರೆ. ನಾನು ತಮ್ಮ ಹತ್ರ ಭಾಷೆಗಳನ್ನು ಕಲಿಬೇಕು ಅಂತ ತುಂಬ ಆಸೆ ನನಗೆ ಅಂತಾನೆ. ಅವ್ರು ನೋಡ್ಬಿಟ್ಟು ಭಾಷೆಗಳು ಕಲಿಬೇಕು ಅಂತೀಯ, ಆಯ್ತಪ್ಪ ಬಾಪ ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾರೆ. ಇಲ್ಲಿ ಸುತ್ತಮುತ್ತ ಇರೋವ್ರಿಗೆಲ್ಲ ಗೊತ್ತು, ಏನು ರಾಮಾನುಜ ಹೀಗೆ ಒಪ್ಕೊಂಡ್ಬಿಟ್ಟಿದ್ದಾನಲ್ಲ ಸುಲಭವಾಗಿ, ಅವನು ವಿಷಯ ಗೊತ್ತಿಲ್ವ, ಅವ್ರಿಗೆಲ್ಲ ಸ್ವಲ್ಪ ಪರಿಚಯ ಇರುತ್ತೆ, ಅವನಿಗೆ ಆ ಊರಿನವನು ಪರಿಚಯ ಇರುತ್ತೆ. ಅವನು ದುಷ್ಟ, ಅವನು ಹೋಗಿ ಇವನು ಸೇರಿಸ್ಕೋತೀನಿ ಅಂತ ಹೇಳ್ತಾರಲ್ಲ, ಕಣ್ಣು ಮುಚ್ಕೊಂಡು ಹೇಳ್ಬಿಟ್ಟಲ್ಲ ಅಂಥೇಳಿ ಅವನು ಹೊರಟ ಮೇಲೆ ಹೇಳ್ತಾರೆ, ಯಾಕೆ ನೀವು ಒಪ್ಕೊಂಡ್ಬಿಟ್ಟ ರಾಮಾನುಜ ಅಂತ ಕೇಳ್ತಾರೆ. ಅದಕ್ಕೆ ಏನಿಲ್ಲ, ಅವನು ಕೇಳ್ದ ಪಾಶರ ಕಲಿಬೇಕು ಅಂತ ಕೇಳ್ದ. ಸರಿ ಆಯಿತು ಅಂತೆ, ನಾನು ಹೇಳ್ಕೊಡ್ತೀನಿ, ಅದ್ರಲ್ಲಿ ಏನಿದೆ ಅಂತ. ಇಲ್ಲ, ಅವನು ವ್ಯಕ್ತಿ ಸರಿಯಾಗಿಲ್ಲ, ನಿನಗೆ ಗೊತ್ತಿಲ್ಲ, ಅವನು ತೊಂದರೆ ಆಗುತ್ತೆ ಅಂತ. ಆಗಲಿ ನೋಡೋಣಪ್ಪ, ಭಗವಚ್ಚಿತ್ತ ಅಂಥೇಳಿ ಒಪ್ಕೊಂಡ್ಬಿಡ್ತಾನೆ. ಆಯಿತು, ಮಾರನೇ ದಿವಸ ಬಂದ ಅವನು, ಮತ್ತೆ ಎಲ್ಲ ನಾಮಾಗಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಬಂದ. ಆಮೇಲೆ ಪಾಶರ ಹೇಳ್ಕೊಡ್ತಾ ಇದ್ದಾರೆ. ಅವನು ನೋಡ್ಕೊಂಡ ಹೆಂಗೆ ಹೇಳ್ತಾರೆ ಅಂತ, ಕಣ್ಣು ಮುಚ್ಕೊಂಡು ಹೀಗೆ ತಲೆ ಅಲ್ಲೇ ಆಡಿಸ್ಕೊಂಡು ರಾಗವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ತಾನು ಕಣ್ಣು ಮುಚ್ಕೊಂಡ ಹೀಗೆ ತಲೆ ಅಲ್ಲೇ ಆಡಿಸ್ತಾ ಅವನು ರಾಗವಾಗಿ ಅದೇ ರಾಗದಲ್ಲಿ ಹೇಳಕ್ಕೆ ಶುರು ಮಾಡಿದ. ಹೀಗೆ ಮುಂದುವರಿತಾ ಇದೆ. ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತು, ಇವನು ನಾಟಕ ಮಾಡ್ತಾ ಇದ್ದಾನೆ, ಆ್ಯಕ್ಚುಲಿ ಇವನು ಅನುಭವಿಸೋ ಹಾಗೆ ಮಾಡ್ತಾ ಇದ್ದಾನೆ ಅಷ್ಟೇ ಅನ್ನೋದು ಗೊತ್ತು. ರಾಮಾನುಜರದೆಲ್ಲ ಏನೋ ಗಮನಿಸಿಲ್ಲ, ಇವ್ರು ಹೇಳ್ಕೊಡ್ತಾರೆ, ಅದನ್ನ ಹೇಳ್ತಾನೆ, ಆಯಿತು. ಮಾರನೇ ದಿವಸ ಬಾ, ಹೀಗೆ ಸ್ವಲ್ಪ ದಿವಸ ಆಯಿತು. ಅವನು ಹೇಗಾದರೂ ಮಾಡಿ ಇವನು ಒರೆಸ್ಕೋಬೇಕು ಅಂತ ಅಷ್ಟೇ, ಓಲೆ ಬರೆಸ್ಕೊಂಡು ಹೋಗ್ಬಿಡ್ಬೇಕು ಕೆಲಸಕ್ಕೆ ಅಂತ ಅಷ್ಟಕ್ಕೆ ಅವ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಸರಿ ಆಯಿತು. ಸ್ವಲ್ಪ ದಿವಸ ಆದಮೇಲೆ ಒಂದು ಕೆಲಸ ಮಾಡು, ನೀನು ಸ್ವಲ್ಪ ಸೇವಾ ಕಾರ್ಯವನ್ನು ಮಾಡಬೇಕಾಗತ್ತೆ, ಮಾಡಿದ್ರೆ ಇನ್ನೂ ಒಳ್ಳೆಯದು, ಚೆನ್ನಾಗಿ ಬರುತ್ತೆ ಇದೆಲ್ಲ ನಿನಗೆ ಪಾಶರಗಳೆಲ್ಲ ಅಂತ ಹೇಳಿದಾಗ ಆಯಿತು ಮಾಡ್ತೀನಿ ಅಂತಾನೆ. ಏನು ಸೇವಾ ಕಾರ್ಯ ಅಂತ ಹೇಳಿದ್ರೆ, ನಿತ್ಯವೂ ಬಾ, ಅರ್ಚಕರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾನೆ, ಹೀಗೆ ಅರ್ಚಕರೇ, ನೀವು ಇವನಿಗೆ ನಿತ್ಯವೂ ಕೂಡ ದೇವರ ತೀರ್ಥವನ್ನು ಕೊಡಿ, ಹಾಗೆ ತುಳಸಿಯನ್ನು ಕೊಡಿ ಪ್ರಸಾದ, ಆಮೇಲೆ ಪ್ರಸಾದವನ್ನು ಕೊಡಿ ಅಂಥೇಳಿ. ಆಮೇಲೆ ತಾವು ಏನು ಕೆಲಸ ಹೇಳಿದ್ರು ಮಾಡ್ತಾನೆ ಅಂತ ಇವರೇ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಆಯ್ತು ಅಂಥೇಳಿ ಇಲ್ಲಿ ಮುಂದೆ ಇರೋ ಭಕ್ತಾದಿಗಳೆಲ್ಲ ಬಂದು ನಿಂತ್ಕೋತಾರಲ್ಲ, ಆ ಜಾಗ ಎಲ್ಲ ಶುದ್ಧವಾಗಿರ್ಬೇಕು, ಅದು ಕ್ಲೀನ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ.
ಸರಿ ಆಯಿತು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾನೆ. ಇವನು ದೇವಾಲಯದ ಕೆಲಸಗಳು ಏನಿದೆಯೋ ಕೆಲವೆಲ್ಲ ಅವರ ಅರ್ಚಕರು ಹೇಳಿದ್ದೆಲ್ಲ ಮಾಡ್ತಾನೆ. ಆಮೇಲೆ ರಾಮಾಂಜರು ಕೇಳಿದಾಗ ಇಲ್ಲ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಾಡ್ತಾ 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 ತೀರ್ಥ ತಗೊಂಡ, ಪ್ರಸಾದ ತಗೊಂಡ, ತೀರ್ಥರಾಯಿ ತಗೊಂಡ, ಆಮೇಲೆ ದೇವಾಲಯ ಕೈಂಕರ್ಯಗಳು ಮಾಡ್ತಾ ಇದ್ದಾನೆ, ಅವನ ಪಾಶ್ರಗಳು ಹೇಳಿಸ್ಕೊತಾ ಇದ್ದಾನೆ. ಹೇಳ್ತಾ 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 ಏನಾಯಿತು, ಇವನು ಮೊದಲು ನಾಟಕ ಮಾಡ್ತಾ ಇದ್ದವನು ನಿಜವಾಗಲೂ ಅನುಭವಿಸಿ ಹೇಳೋ ಹಾಗೆ ಶುರು ಆಗೋಯ್ತು. ಆಮೇಲೆ ಬಾಕಿಯವರೆಲ್ಲ ನೋಡ್ತಾರೆ, ಎಷ್ಟು ಆನಂದವಾಗಿ ಸಂತೋಷವಾಗಿ ಹೇಳ್ತಾ ಇದ್ದಾನೆ, ಮೊದಲು ಹೇಳ್ತಾ ಇದ್ದಾಗ ಇಲ್ವಲ್ಲ, ಇದು ಚೆನ್ನಾಗಿ ಅನುಭವಿಸ್ತಾ ಇದ್ದಾನಲ್ಲ ಇವನು ಅಂತ. ಒಂದು ದಿವಸ ಇವರು ರಾಮನ ಪ್ರಶ್ನೆ ಕೇಳ್ತಾರೆ. ಒಂದು ತಿರುಪಾವಿ ಪಾಶುರ ವೈಯತ್ತು ಬಾಳ್ವೀರ್ಗಳು ಎರಡನೇದಿದೆಯಲ್ಲ, ಅದನ್ನು ಹೇಳ್ಕೊಟ್ಟು ಇದರ ಹೇಳ್ಕೊಟ್ಟಿದ್ದೆಲ್ಲ ಇದರ ಅರ್ಥ ಗೊತ್ತಾ ನಿನಗೆ ಹೇಳು ಅಂತಾರೆ. ಕೂಲ ಪಟ ಅಂತ ಅಷ್ಟು ಅರ್ಥ ನೀಟಾಗಿ ಹೇಳ್ತಾನೆ ಅವನು. ಆಮೇಲೆ ಪ್ರಶ್ನೆ ಕೇಳ್ತಾರೆ, ಇದರ ಉದ್ದೇಶ ಏನು? ಆ ಆಂಡಾಳ ದೇವಿ ಇದು ಮಾಡ್ತಾಳಲ್ಲ, ನೋವು ಮಾಡ್ತಾಳೆ, ವ್ರತ ಮಾಡ್ತಾಳಲ್ಲ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾಳೆ, ಆ ಪಾಶುರಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಹೇಳ್ತಾನೆ. ಆಮೇಲೆ ಯಾವ್ಯಾವುದನ್ನು ಬಿಡಬೇಕು ಅಂತ ಹೇಳ್ತಾಳೆ ಅಂತ ಹೇಳಿದ್ರೆ 6 ಐಟಮ್ಸ್ ಬಿಡಬೇಕು ಅಂತ ಹೇಳಿ ಲಿಸ್ಟ್ ಮಾಡ್ತಾನೆ. ಯಾವುದನ್ನು ಇಟ್ಕೋಬೇಕು ಅಂತ ಹೇಳಿ ಅದನ್ನ ಅಂದರೆ ಪೂರ್ತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅವನು ಅಂತ ಆಯಿತು. ಹೇಳುವಾಗ ಚೆನ್ನಾಗಿ ಅನುಭವಿಸಿ ಹೇಳ್ತಾನೆ. ಆವಾಗ ಅವನಿಗೆ ಗೊತ್ತಾಗತ್ತೆ, ಓಹ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ವಾರಸ್ಯಕರವಾಗಿದೆ ಇದು. ನಾನು ಏನೋ ಇವರು ಮೋಸ ಮಾಡಬೇಕು ಅಂತ ಯಾರೋ ಮಾಡ್ದಲ್ಲ, ಎಂಥ ತಪ್ಪು ಕೆಲಸ ಮಾಡಿದೆ ಅಂಥೇಳಿ ಮನೆಗೆ ಹೋಗಿ ಅಳ್ತಾನೆ, ಬಿಕ್ಕಿ ಹೇಳ್ತಾನೆ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ದ್ರೋಹ ಮಾಡಿಬಿಟ್ಟೆ, ನಾನು ಗುರುಗೆ ದ್ರೋಹ ಮಾಡಿಬಿಟ್ಟೆ, ನಾನು ಪಾಪ ಕಾರ್ಯ ಮಾಡಿಬಿಟ್ಟೆ, ಅವ್ರು ಮೋಸ ಮಾಡಬೇಕು ಅಂಥೇಳಿ ನಾನು ಹೋದ್ನಲ್ಲ ಅಂದರೆ ಬಿಕ್ಕಿ ಹೇಳ್ತಾನೆ. ಮನೆಯವ್ರಿಗೆಲ್ಲ ಏನು ಮಾಡೋದು ಗೊತ್ತಾಗಲ್ಲ, ಅವರೆಲ್ಲ ಸಮಾಧಾನ ಮಾಡ್ತಾರೆ. ಏನಿಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಒಂದೇ, ಅವ್ರ ಕಾಲ್ಗೆ ಹೋಗಿ ಬಿದ್ದುಬಿಡು, ನೀನು ಮಾಡಿದ ತಪ್ಪನ್ನು ಹೇಳಿಬಿಡು ಅವ್ರಿಗೆ ಅಂಥೇಳಿ ಹೇಳ್ತಾರಲ್ಲ. ಸರಿ, ಇವನು ಹೋಗಿ ಮಾರನೇ ದಿವಸ ಹೋಗಿ ಅವ್ರ ಕಾಲಿಗೆ ಬಿದ್ದು ನನಗೆ ಕ್ಷಮಿಸ್ಬೇಕು ಅಂತ ಕೇಳ್ತಾನೆ. ಏನಪ್ಪ ತಪ್ಪು ಮಾಡಿದೆ ಏನೋ ಕ್ಷಮಿಸಕ್ಕೆ ಅಂತ ಹೇಳಿದ್ರೆ, ಇಲ್ಲ ನಿಮ್ಮನ್ನು ಮಹಾದ್ರೋಹ ಮಾಡಿಬಿಟ್ಟಿದ್ದೀನಿ. ನಾನು ಏನು ದ್ರೋಹ ಹೇಳು ಅಂದರೆ, ನಿಮ್ಮನ್ನು ಮೋಸ ಮಾಡಿ ನಿಮ್ಮ ಹತ್ರ ಓಲೆ ಬರೆಸ್ಕೊಂಡು ಹೋಗಬೇಕು ಅನ್ನೋಕ್ಕೋಸ್ಕರ ಬಂದೆ. ನಾನು ಮಾಡಿದ್ದೆಲ್ಲ ಮೊದಲು ಪ್ರಾರಂಭದಲ್ಲಿ ಮಾಡಿದ್ದೆಲ್ಲ ಬರೀ ನಾಟಕ ಅಷ್ಟೇ, ನನಗೇನೂ ಒಳಗಿರಲಿಲ್ಲ, ಇಷ್ಟ ಇರಲಿಲ್ಲ. ನಿಮ್ಮನ್ನು ತೃಪ್ತಿಪಡಿಸ್ಬೇಕು ಈ ತರಹ ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದೆ. ಆದರೆ ಮಾಡ್ತಾ ನನ್ನ ಮನಸ್ಸೇ ಬದಲಾವಣೆ ಆಗೋಯಿತು. ಎಷ್ಟು ಆನಂದವಾಗಿದೆ ಈ ಕೆಲಸ ಅಂದರೆ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಅದರಿಂದ ಇವಾಗ ಇದು ಮನಸ್ಸು ಪೂರ್ತಿ ಬದಲಾವಣೆ ಆಗೋಯ್ತು. ನಾನು ಹಿಂದೆ ಮಾಡಿದ ತಪ್ಪಿಗೆ ನಾನು ಕ್ಷಮಿಸ್ಬೇಕು ನನ್ನ ಅಂತ ಹೇಳಿಬಿಡ್ತಾನೆ. ಇಲ್ಲಪ್ಪ, ಈಗ ಬದಲಾವಣೆ ಆಯ್ತಾನೆ ಸಾಕು. ಇದೆಲ್ಲ ಆಗಿದ್ದ ಕಾರಣ ಏನು ಅಂತ ಹೇಳಿದ್ರೆ, ನೀನು ತೀರ್ಥ ತಗೋತಾ ಇದೆಯಾ ನಿತ್ಯವೂ, ಹಾಗೆ ತುಳಸಿ ತಗೋತಾ ಇದೆಯಲ್ಲ, ಭಗವಂತ ಪ್ರಸಾದ ತಗೋತಾ ಇದೆಯಲ್ಲ, ಮತ್ತು ಇಲ್ಲೆಲ್ಲ ಕೆಲಸಗಳು ಮಾಡ್ತಾ ಇದೆಯಲ್ಲ, ಸೇವೆ ಮಾಡ್ತಾ ಇದೆಯಲ್ಲ, ಅದೇನೇ ನಿನ್ನ ಮನಸ್ಸನ್ನು ಪಕ್ವ ಮಾಡಿದೆಪ್ಪ. ನನಗೆ ಗೊತ್ತು ಹೀಗೆ ಆಗತ್ತೆ ಅಂತ, ಅದಕ್ಕೋಸ್ಕರ ಈ ಕೆಲಸ ಕೊಟ್ಟೆ ನಿನಗೆ ಅವತ್ತಿಂದ ಅಂತ ಹೇಳಿದಾಗ, ಎಂಥ ಮಹಾತ್ಮ ನೀವೋ ಅಂಥೇಳಿ ಅವ್ನು ಕೈ ಮುಗಿತಾನಂತೆ. ಹಾಗೆ ಅವ್ನು ತುಂಬ ಇಷ್ಟ ಆಗೋಯ್ತು. ಹಾಗೆ ಇದು ಇನ್ನೇನು ಸೇವಾ ಕಾರ್ಯ ಇದ್ದರೆ ಕೊಡಿ ಅಂಥೇಳಿ ಕೇಳಿ ಅರ್ಚಕರನ್ನ ಕೇಳಿ ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡೋದಂತೆ. ಒಂದಾಗಿ ಮಾಡ್ತಾನೆ. ತಾನೇ ಹೇಳದೇ ಇರೋ ಕೆಲಸಗಳನ್ನು ಮಾಡ್ತಾನೆ. ಎಲ್ಲ ನೀರು ಹಾಕಿ ಶುದ್ಧ ಮಾಡೋದು, ಗುಡಿಸೋದು ಎಲ್ಲ ಮಾಡಿ ಇಡೀ ದೇವಾಲಯವನ್ನು ಸ್ವಚ್ಛವಾಗಿಟ್ಟು ಮಾಡೋದು, ಅರ್ಚಕರಿಗೆ ಏನು ಬೇಕೋ ಅದೆಲ್ಲ ಸಹಾಯ ಮಾಡೋದು, ಅದೆಲ್ಲ ಮಾಡಿಕೊಡ್ತಾ ಇದ್ದ ಅಂತ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಓಲೆ ಬರೆಸ್ಕೊಂಡು ಇವ್ರ ಕೂರೇಶ್ ಹತ್ರ ಹೋಗಿ ಕೊಡ್ಬೇಕು, ಅದೆಲ್ಲ ಮರ್ತೇ ಬಿಟ್ಟಿದೆ, ಅಲ್ಲಿ ಹೋಗೋದೇ ಇಲ್ಲ. ಯಾಕೆಂದರೆ ರಾಮಾನುಜರ ಜೊತೆಯಲ್ಲಿ ಇರಬೇಕು ಅಂತ ಅವ್ನಿಗೆ ಆಸೆ ಆಗಿಬಿಟ್ಟಿದೆ. ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಅವರೇ ಒಂದ್ಸಲ ಹೇಳ್ತಾರೆ. ನೀನು ಹೇಳಿದೆಯಲ್ಲಪ್ಪ ಅಲ್ಲಿ ಕೂರೇಶ್ ಹತ್ರ ಹೋಗಬೇಕು ಅಂತ, ಹೋಗು ನೀನು ಅಂತ. ಇಲ್ಲ ತಮ್ಮನ್ನು ಬಿಟ್ಟು ನಾನು ಹೋಗಲ್ಲ, ನನ್ನ ಜೊತೆಲೇ ಇರಬೇಕು, ಒಂದು ದಿವಸ ನಿಮ್ಗೆ ಬಿಟ್ಟಿರೋಕ್ಕಾಗಲ್ಲ ನನಗೆ ಅಂತಾರೆ. ಇಲ್ಲಪ್ಪ ಹೋಗು, ಪರವಾಗಿಲ್ಲ, ಒಂದು ಕೆಲಸ ಮಾಡೋಣ, ಕುರೇಶನ್ಗೂ ಸಹಾಯ ಬೇಕಾಗಿದೆ ಈಗ ತಿಳಿಸಿದ್ದಾನೆ, ಅದರಿಂದ ಒಂದು ಕೆಲಸ ಮಾಡೋಣ. ಹಾಗಾದ್ರೆ ಒಂದು ಕಂಡೀಷನ್ ಹಾಕ್ತಾನೆ ಅವನು. ನಾನು ಹೋಗ್ತೀನಿ ಬೇಕಾದ್ರೆ ವಾರದಲ್ಲಿ 3 ದಿವಸ ಅಲ್ಲಿರ್ತೀನಿ, 3 ದಿವಸ ಇಲ್ಲಿರ್ತೀನಿ, ನಿಮ್ಮ ಜೊತೆಲಿ ಇರಬೇಕು ಅಂತ. ಓಹೋ, ಮಕ್ಕಳೆಲ್ಲ ಇದು ಹೆಂಡತಿ ಮನೆಯವರೆಲ್ಲ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಬರಬೇಕು ಅಂತೀಯಾ ಅಂತ ಸುಮ್ಮನೆ ಚುಡಾಯಿಸ್ತಾರೆ. ಇಲ್ಲ ಅವ್ರಿಗೋಸ್ಕರ ಅಲ್ಲ, ತಮ್ಮನ್ನು ಕಾಣಬೇಕು, ತಮ್ಮ ಜೊತೆಯಲ್ಲಿ ಇರಬೇಕು ಅನ್ನೋ ಆಸೆಗೋಸ್ಕರ ಹೇಳ್ತೀನಿ, ಮನೇಲಿರೋದು ಇದ್ದೇ ಇರುತ್ತೆ ಅಂತ ಹೇಳಿ. ಸರಿ, ಹಾಗೆ ಮಾಡು ಅಂಥೇಳಿ ಕುರೇಶರಿಗೆ ಹೇಳಿ ಹಾಗೆ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಹಾಗೆ ಒಂದು ದಿವಸ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಆಗೋಯ್ತು ಅವನಿಗೆ. ಅವರ ಸಾನ್ನಿಧ್ಯವೇ ಹಾಗೆ ಮಾಡಿಬಿಡತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಅವ್ರು ಹೇಳೋದನ್ನು, ಭಾಷೆಗಳನ್ನು ಕೇಳ್ತಾ ಇದ್ದರೆ, ಗಮನಿಸ್ತಾ ಇದ್ದರೆ ತುಂಬ ಇದಾಗುತ್ತೆ. ಅವ್ರ ಸಾನ್ನಿಧ್ಯ ನಮ್ಮ ಮನಸ್ಸಿನ ಮೇಲೆ, ಇದ್ರ ಮೇಲೆ ಎಷ್ಟು ಕೆಲಸ ಮಾಡುತ್ತೆ ಅನ್ನೋ ನಮಗೆ ಅರ್ಥ ಆಗಲ್ಲ, ಕಥೆಗಳಲ್ಲಿ ಗೊತ್ತಾಗಲ್ಲ. ನಮಗೊಂದು ಏನಪ್ಪ ಅಂದರೆ, ಅನುಭವದಲ್ಲಿ ಪೂಜ್ಯರಾದ ರಂಗಪ್ರಿಯ ಸ್ವಾಮಿಗಳು ಅವರು
ಅವರ ಸನ್ನಿಧಿಯಲ್ಲಿ ಇದ್ದರೆ ಸಾಕು, ಕೂತ್ಕೊಂಡ್ರೆ ಎಷ್ಟು ಮನಸ್ಸು ಪ್ರಸನ್ನವಾಗಿಬಿಡುತ್ತೆ, ಎಷ್ಟು ಮನಸ್ಸು ತಿಳಿಯಾಗತ್ತೆ, ಎಷ್ಟು ಸಂತೋಷ ಆಗುತ್ತೆ ಅನ್ನೋದನ್ನು ಅನುಭವಿಸಿದ್ರೆ ಎಲ್ಲರೂ ಕೂಡ ಜ್ಞಾಪಿಸ್ಕೋಬೋದು. ಅದನ್ನು ಹಾಗಾಗ್ತಾ ಇತ್ತು. ಅದೆಲ್ಲ ನಾವು ಇದು ಮಾಡಿದ್ರೆ ಅವ್ರ ಶ್ಲೋಕ ಹೇಳ್ತಾ ಇದ್ದರೆ ಹೇಗೆ ಮೈ ಮರೆತು ನಾವು ಕೂತ್ಕೋತಾ ಇದ್ವು ಅನ್ನೋದು ಕೂಡ ನಮ್ಮ ಅನುಭವದಲ್ಲಿದೆ. ಆದ್ದರಿಂದ ನಮಗಿದೆಲ್ಲ ಅರ್ಥವಾಗದೇ ಇರೋ ವಿಷಯ ಅಲ್ಲ, ಒಂದು ದೃಷ್ಟಿಯಿಂದ ನೋಡಿದಾಗ ಆ ಥರ ವ್ಯಕ್ತಿ ನಾವು ನೋಡಿಬಿಟ್ಟಿದ್ದೀವಿ. ಅದರಿಂದ ಹಾಗಾಗುತ್ತೆ. ಇನ್ನೂ ಎಷ್ಟೋ ಜನ ಮಹಾತ್ಮರಾಗಿದ್ದಾರೆ, ಅವರ ಸಾನ್ನಿಧ್ಯದಲ್ಲಿ ಇದೆಲ್ಲ ಆಗತ್ತೆ ಅನ್ನೋ ವಿಷಯ ನಮಗೆ ಚೆನ್ನಾಗಿ ಮನಸ್ಸಿಗೆ ಬಂದಿದೆ. ಹಾಗೆ ಅವನಿಗೂ ಆ ಕಾಲದಲ್ಲಿ ಆಯಿತು, ಆಗಿರಬೇಕು, ಆಯಿತು ಅಂತ ಅವನು ಹೇಳಿದ್ರೆ ನಾವು ನಂಬ್ತೀವಿ, ಹೌದು ಆಗಿರುತ್ತೆ ಅವನಿಗೆ ಅಂತ. ಒಂದು ಅವರು ಹೇಳಿದಾಗೆ ತೀರ್ಥ ಪ್ರಸಾದ ಅದು ಕೂಡ ಕೆಲಸ ಮಾಡಿರುತ್ತೆ. ಇವ್ರ ಜೊತೆಯಲ್ಲಿದ್ದಿದ್ದೇ ಒಂದು ಕೆಲಸ ಆಗಿರುತ್ತೆ, ಅವನ ಮನಸ್ಸು ಮೇಲೆ ಅಷ್ಟರ ಮಟ್ಟಿಗೆ ಪರಿಣಾಮ ಆಗುತ್ತೆ. ಎಂಥ ದುಷ್ಟನಾಗಿ ಹೊಡೆದು ಬಿಡದು ಮಾಡೋವನು ಅವನ ಮನಸ್ಸು ಹೇಗೆ ಬದಲಾವಣೆ ಆಯಿತು ಅನ್ನೋದನ್ನು ನೋಡಿದಾಗ ಎಂಥ ಪರಿಣಾಮ ಬೀರುತ್ತೆ ಅವರದ್ದು ಅವ್ರ ಸಾನ್ನಿಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ ಒಂದು ಘಟ್ಟಕ್ಕೆ ಬಂತು. ಇನ್ನು ಒಂದೇ ಒಂದು ವಿಷಯ ಜ್ಞಾಪಿಸ್ಕೊಂಡ್ಬಿಡ್ತೀನಿ. 5 ನಿಮಿಷ. ಅವರು ಇನ್ನು ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ರಾಮಾನುಜರು. ದೊಡ್ಡ ದೊಡ್ಡ ಕೆಲಸಗಳು ಅಂತ ಹೇಳಿದ್ರೆ ಸಂಪ್ರದಾಯದಲ್ಲಿ ಒಂದು ಸಂಪ್ರದಾಯ ಪ್ರವರ್ತಕರು ಅಥವಾ ಪರಿವರ್ತಕರು ಅಂತ ಹೇಳ್ಬೋದು. ಪರಿವರ್ತಕರಾಗಿದ್ದರು, ರಿಫಾರ್ಮರ್ ಆಗಿದ್ದರು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಆ ವಯಸ್ಸಲ್ಲೇ ಆವಾಗ ಇನ್ನೂ ಅವ್ರಿಗೆ 16 ವಯಸ್ಸು ಆಗಿರಲಿಲ್ಲ, 13, 14 ಆ ರೇಂಜಲ್ಲಿದ್ದರು. ಆ ರೇಂಜಲ್ಲಿದ್ದಾಗ ಅವ್ರಿಗೇನೆಂದರೆ ತುಂಬ ಪಾಠಗಳನ್ನು ಅವರೇ ಸ್ವಂತವಾಗಿ ಕಲಿತಾ ಇದ್ದರು. ಸ್ವಂತವಾಗಿ ಅಂತ ಹೇಳಿದ್ರೆ ಆಗಮಶಾಸ್ತ್ರ ಅಂತ ಇಟ್ಕೊಳ್ಳಿ. ಆವಾಗ ಆಗಮಶಾಸ್ತ್ರ ಅವ್ರಿಗೇನು ಯಾರು ಪಾಠ ಮಾಡ್ತಿರಲಿಲ್ಲ, ಆದರೆ ಅವರೇನೇ ಬೇರೆ ಅಂದರೆ ತುಂಬ ಸಮಯ ಅವ್ರು ಕಳೀತಾರೆ. ರಾತ್ರಿ ಹೊತ್ತು ತುಂಬ ಲೇಟಾಗಿ ಮಲಗ್ತಾ ಇದ್ದರು. ರಾತ್ರಿ ಎಲ್ಲ ಒಳಗಡೆ ಇಟ್ಕೊಂಡು ನೋಡೋದು ಓದೋದು ಹೀಗೆಲ್ಲ ಮಾಡೋರಂತೆ. ಬಿಡುವ ಸಮಯ ಅನ್ನೋದು ವೇಸ್ಟ್ ಮಾಡೋದು ಅಂತಲೇ ಇರ್ತಿರ್ಲಿಲ್ಲ ಅವರಿಗೆ. ಒಂದೊಂದು ಕ್ಷಣವನ್ನು ಉಪಯೋಗಿಸ್ಕೊತಾ ಇದ್ರು ಅವರು ಅಂತ. ಏನು ಎಲ್ಲ ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಪಾತ್ರೆಗಳು ಹೇಳೋದು ರಾಗವಾಗಿ ಹಾಗೆ ಕಳೀತಾ ಇದ್ರು ಅಂತ. ಹಾಗೆ ಆಗಮಶಾಸ್ತ್ರಗಳೆಲ್ಲ ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ರು ಅವರು. ಮಾಡಿ ಪಾಂಚರಾತ್ರ ಆಗಮ ವಿಶೇಷವಾಗಿ ಅವ್ರನ್ನ ಆಕರ್ಷಿಸ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಇನ್ನೂ ಅವ್ರ ಕೆಲವು ಡೌಟ್ಸ್ ಎಲ್ಲ ಇತ್ತು ಪಾಂಚರಾತ್ರ ಆಗಮ ಸಂಬಂಧಪಟ್ಟಾಗೆ. ಅದನ್ನೆಲ್ಲ ಕೇಳಬೇಕು ಅಂಥೇಳಿ ಯಾರನ್ನ ಕೇಳೋದು, ಮೈರವಣ್ಣನ ಆಚಾರ್ಯ ಇದಾರಲ್ಲ ಅವ್ರನ್ನೇ ಹೋಗಿ ಪ್ರತ್ಯೇಕವಾಗಿ ಹೋಗಿ ಕೇಳ್ತಾ ಇದ್ರಂತೆ. ನನಗೆ ಇದ್ರ ಬಗ್ಗೆ ಹೇಳಬೇಕು ಅಂತ. ಅವರು ನನಗಿಂತ ನಿಮ್ಮ ತಂದೆಗೆ ಚೆನ್ನಾಗಿ ಗೊತ್ತಿದ್ದಿಲ್ಲಪ್ಪ, ಅವ್ರನ್ನೇ ಕೇಳೋ ಹೋಗೋ ಅಂತ ಹೇಳಿದ್ರಂತೆ. ಇಲ್ಲ ನನ್ನ ಆಚಾರ್ಯರು ನೀವೇನೆ, ಅದರಿಂದ ನೀವೇ ನನಗೆ ಹೇಳಬೇಕು ಅಂಥೇಳಿ ಹೇಳಿದ್ರಂತೆ. ಸರಿ ಆಯಿತು, ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಅಂಥೇಳಿ ಪಾಂಚರಾತ್ರ ಆಗೋದ್ರ ಬಗ್ಗೆ ಅನೇಕ ವಿಷಯಗಳನ್ನು ಅವರಿಗೆ ಹೇಳ್ಕೊಟ್ರು. ಆಮೇಲೆ ಇನ್ನು ಮುಂದೆ ಇನ್ನು ಹೆಚ್ಚಿನ ವಿಷಯಗಳು ನಿಮ್ಮ ತಂದೆಗೆ ಗೊತ್ತು ನನಗಿಂತ, ಅದರಿಂದ ಅವ್ರ ಹತ್ರ ಹೋಗು, ಅವರದ್ದು ಹೇಳ್ಕೊಡ್ತಾರೆ ನನಗೆ, ಅದನ್ನೆಲ್ಲ ತಿಳ್ಕೊ ಅಂತ ಹೇಳಿ ಕಳಿಸಿರಂತೆ. ಅದನ್ನೂ ತಂದೆ ಹತ್ರ ಹೋಗಿ ಅದನ್ನೂ ತಿಳ್ಕೊಂಡ್ರು. ಎಲ್ಲ ಆದಮೇಲೆ ಕೊನೆಗೆ ಏನು ಮಾಡಿದ್ರು, ಪಾಂಚರಾತ್ರ ಆಗಮ ಅನ್ನೋದು ಸಾಕ್ಷಾತ್ ನಾರಾಯಣದಿಂದಲೇ ಉಪದೇಶ ಆಗಿದ್ದು, ಅದರಿಂದ ಪರಮ ಪವಿತ್ರವಾದದ್ದಿದ್ದು. ಅದನ್ನ ಇದನ್ನೇ ಆಗಮ ಅಂದರೆ ದೇವಾಲಯಗಳು ಒಂದು ಅಂಶ, ದೇವಾಲಯಗಳು ಸಂಬಂಧಪಟ್ಟಿದ್ದು. ದೇವಾಲಯಗಳ ಪೂಜೆ ಆರಾಧನೆ ಇವಾಗಲೆಲ್ಲ ಆಗುತ್ತಲ್ಲ, ಅದರ ಕ್ರಮಗಳೆಲ್ಲ ವಿವರಿಸುತ್ತೆ, ಹೇಗೆ ಮಾಡಬೇಕು ಏನು ಒಂದೆಲ್ಲ ಹೇಳುತ್ತೆ. ಮತ್ತು ದೇವಾಲಯದ ರಚನೆ ಕ್ರಮ ಅವುಗಳೆಲ್ಲ ಹೇಳುತ್ತೆ, ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಅದನ್ನು ಸರಿ ಮಾಡೋ ಅವುಗಳನ್ನು ಹೇಳುತ್ತೆ. ಹೀಗೆ ದೊಡ್ಡ ವಿಷಯ ಅದು. ಅದನ್ನು ಇವರು ಸ್ಟಡಿ ಮಾಡಿದ್ದಾರೆ. ಅದನ್ನು ಗಮನಿಸಿದಾಗ ಅದನ್ನೆಲ್ಲ ಓದುವಾಗ ವಿಷಯ ತಿಳ್ಕೊಂಡಾಗ ಅವರಿಗೆ ಡೌಟ್ ಬಂತು. ಏನೆಂದರೆ ಈ ಕ್ರಮದಲ್ಲಿ ಆಗ್ತಾ ಇಲ್ಲ, ಎಷ್ಟು ಚೆನ್ನಾಗಿದೆ ಅವರ ಆಗಮ, ಪಾಂಚರಾತ್ರ ಆಗಮ, ಅದನ್ನು ಫಾಲೋ ಮಾಡ್ತಾ ಇಲ್ವಲ್ಲ, ಇದು ಅನೇಕ ದೇವಾಲಯಗಳು ಮಾಡ್ತಾ ಇಲ್ವಲ್ಲ, ಯಾಕೆ ಬಿಟ್ಟು ಹೋಗಿದೆ, ಅದನ್ನು ಮತ್ತೆ ವಾಪಸ್ ತರಬೇಕು ಅದನ್ನು ಅಂಥೇಳಿ ಇವರದ್ದೊಂದು ತೀವ್ರವಾದ ಮನಸ್ಸು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವರು ತಂದೆಯನ್ನು ಕರ್ಕೊಂಡು ಅರ್ಚಕರ ಹತ್ರ ಹೋಗ್ತಾರೆ. ಅವರದ್ದೇ ದೇವಾಲಯದಲ್ಲಿ ಆದಿಕೇಶವ ದೇವಾಲಯ, ಅಲ್ಲಿ ಹೋಗ್ಬಿಟ್ಟು ಅರ್ಚಕರಿಗೆ ಹೇಳ್ತಾರೆ, ನೀವು ಇದಿದೆಯಲ್ಲ ಪಾಂಚರಾತ್ರ ಆಗಮ ಅದರ ಪ್ರಕಾರ ಇದು ನಡೀತಾ ಇದೆಯಾ, ಇದಾಗಬೇಕು ಅಂತ. ಅನ್ಫಾರ್ಚುನೇಟ್ ಏನಾಗಿದೆ, ಆ ಆದಿಕೇಶವ ದೇವಾಲಯ ವೈಖಾನಸ ಆಗಮದ ಪ್ರಕಾರ ಆಗ್ತಾ ಇದೆ, ಇಲ್ಲಿ ಪಾಂಚರಾತ್ರ ಇಲ್ಲಪ್ಪ ಅಂತ. ಬೇರೆ ದೇವಾಲಯಗಳು ನೋಡಿದ್ರೆ ಅಲ್ಲಿ ಏನೇನೂ ನಡೀತಾ ಇಲ್ಲ, ಎಲ್ಲ ಆಗಲೇ ಸುಮಾರು ಹೋಗ್ಬಿಟ್ಟಿದೆ. ಆಗಮ ಒಂಥರ ಹೇಳ್ತಾ ಇದೆಯಾ, ಅಲ್ಲಿ ನಡೆಯೋದು ಒಂಥರ ಅರ್ಧಂಬರ್ಧ ಆಗ್ತಾ ಇದೆ.
ಎಲ್ಲ ಬಿಟ್ಟು ಕರೆಕ್ಟಾಗಿ ಸರಿಯಾದ ಕ್ರಮದಲ್ಲಿ ಆಗಬೇಕು ಅಂತ ಇವರು ಇಷ್ಟ. ಅದಕ್ಕೋಸ್ಕರ ಏನು ಮಾಡಿದ್ರು, ಅವ್ರನ್ನ ಅರ್ಚಕರು ನಾನು ಸಮರ್ಥನಲ್ಲಪ್ಪ ಇದನ್ನೆಲ್ಲ ಬದಲಾಯಿಸೋಕ್ಕೆ ಮೊದಲಿಂದ ಬರ್ತಾ ಇದೆ, ಅದರ ಪ್ರಕಾರ ಮಾಡಬೇಕಷ್ಟೇ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರನ್ನು ಕೇಳಬೇಕು ಅಂತ ಇವರು ಮತ್ತೆ ಹೇಳ್ಕೊತಾರೆ. ಅದಕ್ಕೆ ಚೀಫ್ ಅರ್ಚಕರೊಬ್ಬರು ಇದ್ದಾರೆ. ಇಲ್ಲಿ ಒಂದು 7-8 ದೇವಾಲಯಗಳು ಸುತ್ತಮುತ್ತ ಇದೆ. ಅದಕ್ಕೆಲ್ಲದಕ್ಕೂ ಒಬ್ಬರು ಹೆಡ್ ಇದ್ದಾರೆ ಚೀಫ್ ಅರ್ಚಕರು. ಅವ್ರನ್ನ ಕೇಳಬೇಕು, ಅವಾಗ ಅವ್ರನ್ನ ಸರಿ ಮಾಡೋಕ್ಕೆ ಚಾನ್ಸ್ ಇದೆ ಅಂತಾರೆ. ಹಾಗಾದ್ರೆ ಅವ್ರನ್ನ ಮೀಟ್ ಮಾಡೋಣ ಅಂತೇಳಿ ಅವ್ರದ್ದು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಕರೆಸ್ಕೊತಾರೆ. ಕರೆಸ್ಕೊಂಡು 8 ಜನ ಅರ್ಚಕರು ಬರ್ತಾರೆ, ಚೀಫ್ ಅರ್ಚಕರು ಕೂತಿರ್ತಾರೆ. ಏನಪ್ಪ ಕೇಳು ಅಂತಾರೆ. ಆವಾಗ ಇವ್ರೇನು ಮಾಡ್ತಾರೆ, ಇದು ಪಾಂಚರಾತ್ರ ಆಗಮನದ ಬಗ್ಗೆ ಎಲ್ಲ ವಿಷಯಗಳು ಹೇಳಿ ನಿಮ್ಮ ಪ್ರಶ್ನೆ ಏನು ಅಂತಾರೆ. ಈ ತರಹ ನಡೀತಾ ಇಲ್ಲ ದೇವಾಲಯಗಳಲ್ಲಿ, ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ಅದು ನಿನ್ನ ಪ್ರಶ್ನೆ ತುಂಬ ಚೆನ್ನಾಗಿದೆಪ್ಪ, ಯಾರಿಗೂ ಈ ಥರ ಹೊಡೆದಿರಲ್ವಲ್ಲ, ಹೌದಿಲ್ಲ ಅಂತ ಹೇಳಿದ್ರೆ ಆಗಮದ ವಿಷಯವೇ ಹೆಚ್ಚು ಗೊತ್ತಿದ್ದರೂ ಕೂಡ ಅದು ಕೆಟ್ಟೋಗಿದೆ, ಮತ್ತೆ ಅದನ್ನು ತರಬೇಕು, ಜಾರಿಗೆ ತರಬೇಕು ಅನ್ನೋದನ್ನು ನಾವು ಯೋಚನೆನೂ ಮಾಡಿರಲಿಲ್ಲಪ್ಪ. ಇಷ್ಟು ಸಣ್ಣ ವಯಸ್ಸಲ್ಲಿ ಇದೆಲ್ಲ ಹೇಳ್ತಾ ಇದೆಯಲ್ಲ, ಅಲ್ಲಿ ತುಂಬ ಆಶ್ಚರ್ಯಪಟ್ಟರು ಚೀಫ್ ಅರ್ಚಕರು. ಬಟ್ ಏನು ಮಾಡಿದೆ, ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದೆ, ಆದರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ತಲಾಂತರವಾಗಿ ಬಂದುಬಿಟ್ಟಿದೆ. ಈಗ ಬದಲಾಯಿಸಬೇಕು ಅಂತ ಹೇಳಿದ್ರೆ ನಮಗೆ ಅಧಿಕಾರ ಇಲ್ಲ ಹಾಗೆಲ್ಲ ಮಾಡೋದಕ್ಕೆ, ಅದರಿಂದ ಹಾಗೆ ಓಡ್ತಾ ಇದೆ. ಆದರೆ ನೀನು ಇದನ್ನು ಬೆಳೆಸ್ಕೊ, ಹಾಗೆ ಹೋಗ್ತಾ ಹೋಗ್ತಾ ಮುಂದಕ್ಕೆ ನಿನಗೂ ಒಂದು ಸ್ಥಾನಮಾನ ಬರುತ್ತೆ. ಬಂದಾಗ ಅದನ್ನು ಹೇಳಿದ್ರೆ ಖಂಡಿತ ಇದೆಲ್ಲ ಬದಲಾವಣೆ ಆಗುತ್ತೆ. ಆ ಕಾಲ ಬರುತ್ತೆ ಅನ್ನೋ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ ಅಂತ ಚೀಫ್ ಅರ್ಚಕರು ಹೇಳ್ತಾರೆ. ಹೇಳಿದಾಗ ಒಂಥರ ಖುಷಿ ಆಗುತ್ತೆ. ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ನಮ್ಮ ಕೈಲಿ ಇಲ್ಲ ಅಂತ ಹೇಳಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಸರಿ, ಕಾಲಕ್ಕೆ ಕಾಯಬೇಕಪ್ಪ ಅಷ್ಟೇ. ಕಾಯ್ತಾ ಇದ್ರೆ ಖಂಡಿತ ಆಗತ್ತೆ, ಸಾಧ್ಯ ಆಗತ್ತೆ, ನಿನಗೆ ಸ್ಥೈರ್ಯ ಇದೆ, ಅದಾಗತ್ತೆ ಅಂಥೇಳಿ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಎಲ್ಲ ನಮಸ್ಕಾರ ಮಾಡಿ ಹೊರಟು ಬರ್ತಾರೆ. ಹೀಗೆ ಸಮಾಜ ಸುಧಾರಕರೂ ಆಗಿದ್ದರು. ಹೀಗೆ ಶಾಸ್ತ್ರ ಸಂಪ್ರದಾಯ ದೇವಾಲಯಗಳ ಒಂದು ಇದು, ಅದರಲ್ಲೂ ಕೂಡ ರಿಫರ್ಮೇಷನ್ ಅಂತ ಯಾವ್ದನ್ನ ಹೇಳ್ತೀವೋ ಅದನ್ನು ಮಾಡೋವಂಥ ಒಂದು ಇದು ಬೀಜ ರೂಪವಾದ ಕೆಲವು ಅಂಶಗಳನ್ನು ಆಗಲೇ ನೋಡ್ತಾರೆ. ಮುಂದೆ ಅವರು ಮಾಡ್ತಾರೆ. ಸನ್ಯಾಸ ತಗೊಂಡ್ಮೇಲೆ ದೊಡ್ಡವರಾದ ಮೇಲೆ ಒಂದು ಸ್ಥಾನ ಬರುತ್ತೆ, ಶ್ರೀಭಾಷ್ಯ ಅವೆಲ್ಲ ಬರೆದ ಮೇಲೆ ಇವರ ಸ್ಟೇಟಸ್ಸೇ ತುಂಬ ಇದಾಗುತ್ತೆ. ಆವಾಗ ಆ ಆಗಮಕ್ಕೆ ಒಂದು ಸ್ಥಾನವನ್ನು ಕೊಡ್ತಾರೆ. ಪಾಂಚರಾತ್ರ ಆಗಮಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಟ್ಟು ಎಲ್ಲ ಬದಲಾಯಿಸ್ತಾರೆ. ಎಲ್ಲ ದೇವಾಲಯಗಳಲ್ಲಿ, ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಪಾಂಚರಾತ್ರ ಆಗಮದಲ್ಲಿ ಯಾವ ಶಾಖೆ ಎಲ್ಲಿ ನಡೀಬೇಕು ಅನ್ನೋದೆಲ್ಲ ತೀರ್ಮಾನ ಮಾಡಿ ಇದನ್ನು ಫಿಕ್ಸ್ ಮಾಡಿಕೊಟ್ಟವರೇ ರಾಮಾನುಜಾಚಾರ್ಯರು. ಅದಾಗುತ್ತೆ, ಅದು ಮುಂದೆ ಅದು ಮಾಡ್ತಾರೆ, ಅದರ ಬಗ್ಗೆ ಆಮೇಲೆ ಹೇಳೋಣ. ಆದರೆ ಅದರ ಒಂದು ಬೀಜರೂಪವಾದ ಕೆಲಸಗಳು, ಯೋಚನೆಗಳು ಈಗ 12-13ನೇ ವಯಸ್ಸಲ್ಲೇ ಅವ್ರು ಬಂದ್ಬಿಡ್ತು ಅನ್ನೋದನ್ನು, ಬಂದಿದ್ದಷ್ಟೇ ಅಲ್ಲ ನೋಡಿ, ಎಷ್ಟು ಅರ್ಚಕರನ್ನ ಬಿಡದೆ ಹಿಡಿದಿದ್ದಾರೆ. ಆ ಚೀಫ್ ಅರ್ಚಕರನ್ನು ಕರ್ಕೊಂಬಂದು ಕೂರಿಸಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಇದು ಆಗಬೇಕು ಅನ್ನೋ ಒಂದು ಹಠ ತೋರಿಸಿದ್ದಾರೆ ಅವರು ಅಂತ ಹೇಳಿದ್ರೆ ಎಂಥ ಒಂದು ಇದು ಇತ್ತು ಅವ್ರಿಗೆ ಮನಸ್ಸಲ್ಲಿ ಅನ್ನೋದನ್ನು ಗಮನಿಸ್ತೀವಿ ನಾವು ಅಂತ ಹೇಳ್ತಾ, ಒಂದು ದೃಷ್ಟಿಯಿಂದ ಮುಂದೆ ಏನೇನು ಇವರು ಕೆಲಸ ಮಾಡಬೇಕು ಅಂತಿದ್ದಾರೋ, ಕೆಲಸ ಮಾಡಿದ್ರೋ, ಅದಕ್ಕೆಲ್ಲ ಬೀಜ ರೂಪದಲ್ಲಿ ಕೆಲಸಗಳು ಆಗ್ತಾ ಇತ್ತು ಅನ್ನೋದನ್ನು ಜ್ಞಾಪಿಸ್ಕೊಳ್ತಾ, ಅಂಥ ಮಹಾಪುರುಷರನ್ನ ಎಷ್ಟೆಷ್ಟು ಜ್ಞಾಪಿಸ್ಕೊಂಡ್ರೂ ಕೂಡ ಸಾಕಾಗಲ್ಲ. ಅವರ ಪಾದಾರವಿಂದಗಳಿಗೆ ನಮಿಸಿ, ಅವ್ರನ್ನ ಯಾರು ತುಂಬ ಮೆಚ್ಚಿಕೊಂಡಿದ್ರೋ ಅಂಥ ಮಹಾಗುರು ದಂಪತಿಗಳನ್ನು ಸ್ಮರಣ ಮಾಡ್ಕೋತಾ ಅವರ ಪಾದಾರವಿಂದಗಳಿಗೆ ಈ 4 ಮಾತುಗಳನ್ನು ಪುಷ್ಪರೂಪವಾಗಿ ಸಮರ್ಪಣೆ ಮಾಡ್ತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀರಂಗಾರ್ಪಣಮಸ್ತು.